ಸ್ನೇಹಿತರೆ, ಇದು DS ನಾಗಭೂಷಣ ಅವರು ಬರೆದಿರುವ ಗಾಂಧಿ ಕಥನ. ನೌಖಾಲಿ ಎಂಬ ಪ್ರಯೋಗಶಾಲೆ. ಮೊಹಮ್ಮದ್ ಅಲಿ ಜಿನ್ನಾ ಈಗ ಹತಾಶರಾಗಿದ್ದರು. ಕಾಂಗ್ರೆಸ್ ಮತ್ತು ಗಾಂಧಿ ಮೇಲಿನ ಜಿದ್ದು ಎಂದೂ ನಿಷ್ಠಾವಂತ ಮುಸ್ಲಿಮನಾಗಿರದಿದ್ದ ಮತ್ತು ಸಂಪೂರ್ಣ ಪಾಶ್ಚಾತ್ಯೀಕರಣಗೊಂಡ ಜೀವನ ಕ್ರಮಕ್ಕೆ ಒಲಿದಿದ್ದ ಅವರನ್ನು ಇಸ್ಲಾಮಿನ ಪವಿತ್ರ ಭೂಮಿ ಎಂಬರ್ಥದ ಪಾಕಿಸ್ತಾನದ ಕಲ್ಪನೆಯ ಭೂತ ಆವರಿಸಿತ್ತು. ಸಾಕತ್ ಲೈನ್ ಬರೆದಿರೋದು. ಕಳೆದ ಚುನಾವಣೆಗಳ ಫಲಿತಾಂಶಗಳು ಸಾಬೀತುಪಡಿಸಿದ್ದಂತೆ ಭಾರತದ ಮುಸ್ಲಿಂ ಸಮುದಾಯದ ಬಹುಭಾಗ ಅವರ ಹಿಂದಿತ್ತು. ಮೊಹಮ್ಮದ್ ಅಲಿ ಜಿನ್ನಾ ಈಗ ಹತಾಶರಾಗಿದ್ದರು. ಗಾಂಧಿ ಮತ್ತು ಕಾಂಗ್ರೆಸ್ ಮೇಲಿನ ಜಿದ್ದು ಮತ್ತು ಎಂದೂ ನಿಷ್ಠಾವಂತ ಮುಸ್ಲಿಮನಾಗಿರದ ಮತ್ತು ಸಂಪೂರ್ಣ ಪಾಶ್ಚಾತ್ಯೀಕರಣಗೊಂಡ ಜೀವನ ಕ್ರಮಕ್ಕೆ ಒಲಿದಿದ್ದ ಅವರನ್ನು ಇಸ್ಲಾಮಿನ ಪವಿತ್ರ ಭೂಮಿ ಎಂಬರ್ಥದ ಪಾಕಿಸ್ತಾನದ ಕಲ್ಪನೆಯ ಭೂತ ಅವರನ್ನು ಆವರಿಸಿತ್ತು. ಕಳೆದ ಚುನಾವಣೆಗಳ ಫಲಿತಾಂಶಗಳು ಸಾಬೀತುಪಡಿಸಿದ್ದಂತೆ ಭಾರತದ ಮುಸ್ಲಿಂ ಸಮುದಾಯದ ಬಹುಭಾಗ ಅವರ ಹಿಂದಿತ್ತು. ಆದರೆ ಅಧಿಕಾರ ಹಸ್ತಾಂತರದ ಈ ಹೊತ್ತಿನಲ್ಲಿ ಅವರ ಅಖಂಡ ಸಾರ್ವಭೌಮ ಪಾಕಿಸ್ತಾನದ ಕಲ್ಪನೆ ಸಾಕಾರಗೊಳ್ಳಲು ಅನೇಕ ಅಡ್ಡಿಗಳು ಎದುರಾಗಿದ್ದವು. ಲಂಡನ್ನಿಂದ ಬಂದಿದ್ದ ಸಚಿವ ಆಯೋಗವು ಅವರ ನೆರವಿಗೆ ಬಂದಿರಲಿಲ್ಲ. ಜೊತೆಗೆ ತಮ್ಮ ಮುಸ್ಲಿಂ ಸಮುದಾಯದ ರಾಜಕೀಯ ಏಕಸ್ವಾಮ್ಯ ನೀತಿಗೆ ಸೊಪ್ಪು ಹಾಕದ ಕಾಂಗ್ರೆಸ್ನ ರಾಜಕಾರಣ ತಾವು ಮಧ್ಯಂತರ ಸರ್ಕಾರದಲ್ಲಿ ಸಮಾನ ಸ್ಥಾನಮಾನದೊಂದಿಗೆ ಅಧಿಕಾರ ಚಲಾಯಿಸುವ ಅವಕಾಶಕ್ಕೂ ಕಲ್ಲು ಹಾಕಿತ್ತು. ಅವರ ರಾಜಕಾರಣಕ್ಕೀಗ ದಿಕ್ಕೇ ಇಲ್ಲದಂತಾಗಿತ್ತು. ಆಗ ಅವರ ಮನಸ್ಸಿಗೆ ಬಂದಿದ್ದೇ ನೇರ ಕಾರ್ಯಾಚರಣೆ ಕಲ್ಪನೆ, ಅಂದರೆ ಜನರನ್ನು ಬೀದಿಗೆ ನುಗ್ಗಿಸಿ ಪ್ರತಿಭಟನೆಗಳನ್ನು ಏರ್ಪಡಿಸುವುದು. ಹಾಗೆ ನೋಡಿದರೆ ಜಿನ್ನಾ ಮೊದಲಿಂದಲೂ ಸಾಂವಿಧಾನಿಕ ಮಾರ್ಗಗಳ ಮೂಲಕ ಹೋರಾಟದಲ್ಲಿ ಅಚಲ ನಂಬಿಕೆ ಇಟ್ಟವರು. ಅವರು ಎಂದೂ ಬೀದಿ ಮತ್ತು ಜನರ ಹೋರಾಟಗಳನ್ನು ಇಷ್ಟಪಟ್ಟವರಲ್ಲ. ಅವರು 1920ರಲ್ಲಿ ಕಾಂಗ್ರೆಸ್ನಿಂದ ದೂರವಾಗತೊಡಗಿದ್ದೇ ಗಾಂಧಿ ಜನ ಕಟ್ಟಿಕೊಂಡು ಸತ್ಯಾಗ್ರಹದ ಹೆಸರಿನಲ್ಲಿ ಬೀದಿಗೆ ಇಳಿದಾಗನಿಂದಲೇ. ಆದರೆ ಈಗ ಹತಾಶರಾಗಿದ್ದ ಅವರು ದೇಶಾದ್ಯಂತ ಪಾಕಿಸ್ತಾನದ ಬೇಡಿಕೆಗಳಿಗಾಗಿ ಬೀದಿಗಿಳಿದು ಪ್ರದರ್ಶನ ಮಾಡುವಂತೆ ಕರೆ ಕೊಟ್ಟರು. ಈ ನೇರ ಕಾರ್ಯಾಚರಣೆ 1946ರ ಆಗಸ್ಟ್ 16ರಂದು ನಡೆಯುವುದೆಂದು ಮುಸ್ಲಿಂ ಲೀಗ್ ಪ್ರಕಟಿಸಿತು. ಈ ಕಾರ್ಯಾಚರಣೆ ಅಹಿಂಸಾತ್ಮಕವಾಗಿರುವುದೋ ಎಂಬ ಪತ್ರಕರ್ತರ ಪ್ರಶ್ನೆಗೆ ಜಿನ್ನಾ ನೀಡಿದ ನೀತಿಶಾಸ್ತ್ರ ಹೇಳಲು ನನಗೀಗ ಪುರ್ಸೊತ್ತಿಲ್ಲ ಎಂಬ ಉತ್ತರದಲ್ಲೇ ಎರಗಲಿರುವ ಅನಾಹುತಗಳ ಸೂಚನೆ ಇದ್ದಂತಿತ್ತು. ಮುಸ್ಲಿಂ ಲೀಗ್ನ ನೇರ ಕಾರ್ಯಾಚರಣೆ ಹಬ್ಬಿದ ಹಿಂಸಾಚಾರ. ಈಗ ಈ ಕಥೆಯನ್ನ ನಾವು ಮುಸ್ಲಿಂ ವ್ಯೂ ಪಾಯಿಂಟ್ ಅಲ್ಲಿ, ಜಿನ್ನಾ ವ್ಯೂ ಪಾಯಿಂಟ್ ಅಲ್ಲಿ ಓದ್ಬೇಕಲ್ಲ. ಯಾವ ಬುಕ್ ಇದೆ ವಿಚಾರಿಸಿ ಒಂದ್ ಸ್ವಲ್ಪ. ಯಾರಾದ್ರೂ ಅವನೇನು ಯೋಚನೆ ಮಾಡ್ತಾ ಇದ್ದ ಅಂತ. ಆಗ್ಲೂ ದಕ್ಷಿಣ ಭಾರತದವರೇ ಉತ್ತರ ಭಾರತದವರಿಗಿಂತ ಮೆಚೂರ್ಡ್ ಆಗಿದ್ರ ಅಂತ ಅದರಲ್ಲಿ ಅನುಮಾನವೇ ಇಲ್ಲ. ಕುತ್ಕೊಂಡು 3-5 ದಿನದಲ್ಲಿ ಡಿಸೈಡ್ ಮಾಡ್ಕೊಬಿಡೋದು. ಇಲ್ಲಿ 25 ರಾಜ್ಯ ಇದ್ರು ಎಲ್ರು ಕುತ್ಕೊಂಡು ಡಿಸೈಡ್ ಮಾಡ್ಕೊಂಡ್ಬಿಡೋರು. ಇದು ಹಿಂಗೆ ನೀವು ಇದ್ ಮಾಡ್ಕೊಳ್ಳಿ, ನಾವ್ ಈ ಕಡೆ ಬರಲ್ಲ, ಓಕೆನಾ, ರೆಡಿ ಬಾಯ್ ಅನ್ಕೊಂಡು ಕಾಫಿ ಟೀ ಕುಡ್ಕೊ ಹೊರಟೋದ್ರು. ಅಲ್ಲ ವಿಜಯ್ ಸರ್, ಈ ಬ್ರಿಟಿಷ್ ಸೇನೆಯ ಆಫೀಸರ್ಸ್ ಆಗಿದ್ದವರು ಒಂದಿಬ್ರು ಇದನ್ನ ಅವರ ಆತ್ಮಕಥೆಯಲ್ಲಿ ಬರ್ಕೊಂಡಿದ್ದಾರೆ. ಮ್ಯಾಕ್ಸಿಮಮ್ ಅಂದ್ರೆ 20 ಇಯರ್ಸ್ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಒಟ್ಟಿಗೆ ಇರ್ಬೋದು. ಯಾಕೆ ಅಂದ್ರೆ ದಕ್ಷಿಣ ಭಾರತದ ಅಭಿವೃದ್ಧಿ ಮತ್ತು ಉತ್ತರ ಭಾರತ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಆಯ್ತಾ, ಅದನ್ನ ಎರಡನ್ನು ಹೋಲಿಕೆ ಮಾಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ವ್ಯತ್ಯಾಸ ಇದೆ ಅಂತ. ಒಂದ್ ನಿಮಿಷ ಕಾಲ್ ಬರ್. ಅಲ್ಲ, ಅದನ್ನ ಜಿನ್ನಾ ಅವರು ಸಹ ಹೇಳಿರ್ತಾರೆ. ತೇಜಸ್ವಿ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾರಲ್ಲ, ಇಷ್ಟು ವಿರೋಧಾಭಾಸ ಮತ್ತು ವಿವಿಧ ಧರ್ಮಗಳ ಹಿನ್ನೆಲೆ ಇರುವಂತ ಜನಗಳು ಒಂದೇ ದೇಶವಾಗಿ ಬದುಕುವುದು ಬಹಳ ಕಷ್ಟ ಆಗುತ್ತೆ ಅಂತ ಜಿನ್ನಾ ಭವಿಷ್ಯ ನುಡಿದಿದ್ರು. ಛಿದ್ರ ಆಗೋಗುತ್ತೆ ಭಾರತ, ಇಷ್ಟೊಂದು ಜಾತಿ ಅಸ್ಪೃಶ್ಯತೆ ಮತ್ತು ಜಾತಿಯ ವಿಭಜನೆ ಇರುವಂತ ದೇಶ ಒಂದೇ ಆಗಿರುವುದಕ್ಕೆ ಸಾಧ್ಯನಾ ಅಂತ. ವಿಪರ್ಯಾಸ ಅಂದ್ರೆ ಪಾಕಿಸ್ತಾನ ಎರಡಾಗೋಯ್ತೆ ಹೊರತು ಭಾರತ ಸಂವಿಧಾನದ ಅಡಿಯಲ್ಲಿ ಇನ್ನೂ ಒಂದೇ ಆಗಿದೆ. ಅಲ್ಲ, ಅದಕ್ಕೆ ಬೇರೆ ಬೇರೆ ಒಂದೇ ಆಗಿರೋದಕ್ಕೆ ಕೆಲವೊಂದು ಟ್ರಿಕ್ ಗಳನ್ನೆಲ್ಲ ಯೂಸ್ ಮಾಡಿದ್ರು. ಅಲ್ಲ, ಟ್ರಿಕ್ ಏನಾದ್ರೂ ಇರಬಹುದು, ಆದ್ರೆ ಒಂದೇ ಆಗಿದೆ ಅನ್ನುವುದು ಅಲ್ಟಿಮೇಟ್.
ಪೊಲಿಟಿಕಲಿ ಒಂದೇ ಆಗಿದೆ ಅನ್ನುವುದು ಸತ್ಯ ಅನ್ನುವುದನ್ನ ನಾವು ಒಪ್ಕೊಬೇಕು. ಯಾಕೆಂದ್ರೆ ಒಂದೇ ಜಾತಿಯ ಒಂದೇ ಧರ್ಮದ ಒಂದು ದೇಶ ಪ್ರಾಂತೀಯತೆಯ ಕಾರಣಕ್ಕೆ ಬೇರೆ ಬೇರೆ ಆಗೋಯ್ತು. ಒಂದೇ ದೇಶವಾಗಿ ಪಾಕಿಸ್ತಾನ ಮತ್ತೆ ಬಾಂಗ್ಲಾ ಇರಕ್ಕಾಗ್ಲಿಲ್ಲ, ಒಂದೇ ಧರ್ಮದವರಾದ್ರು. ಬೋಲ್ವಾರ್ ಸರ್ ಒಂದ್ ಕಡೆ ಬರೀತಾರೆ, ದಕ್ಷಿಣ ಭಾರತದವರಿಗೆ ಹೀಗೆ ಪಾರ್ಟಿಷನ್ ಆಗೋದೇ ಗೊತ್ತಿರ್ಲಿಲ್ಲ ಅಂತೆ, ಅವರಪ್ಪ ಕೇಳಿದಾಗ ಆತರ ಹೇಳಿದ್ರಂತೆ. ಸೊ ನನ್ನಜ್ಜಿನ ಹತ್ರ ಕೇಳಿದ್ದೆ, ಏನಾದ್ರು ನಿಮ್ಗೆ ಗೊತ್ತಾ ಇದ್ರ ಬಗ್ಗೆ, ಪಾರ್ಟಿಷನ್ ಆಗುವಾಗ ನಂಗೆ ಆ ಕಡೆ ಹೋಗ್ಬೇಕು ಅಂತ ಅನಿಸ್ಲಿಲ್ವಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನನ್ನ ಅಪ್ಪನ್ಗೆ ಗೊತ್ತಿತ್ತು ಪಾರ್ಟಿಷನ್ ಆಗುತ್ತೆ, ಭಾರತದ ಮುಸ್ಲಿಮರು ಬೇಕಿದ್ರೆ ಪಾಕಿಸ್ತಾನಕ್ಕೆ ಹೋಗ್ಬೋದು ಅಂತ ಗೊತ್ತಿತ್ತು, ಬಟ್ ಅವ್ರು ಹೋಗ್ಲಿಲ್ಲ ಅಂತ. ಒಂದ್ ಬುಕ್ ಇತ್ತು ನನ್ನ ಹತ್ರ ಜಿನ್ನಾ ಅವ್ರ ಬಗ್ಗೆ, ಅದು ಕಾಣಿಸ್ತಾ ಇಲ್ಲ ಇವಾಗ. ಅಲ್ಲ, ಜಿನ್ನಾ ಬರ್ದಿರೋದು ಯಾವ್ದಾದ್ರು ಬುಕ್ ಇದ್ರೆ ನೋಡಿ ವಿಚಾರಿಸಿ. ಹನೀಫ್ ಸರ್ಗೆ ಗೊತ್ತಿರ್ಬೋದು, ಕೇಳಿ ಹೇಳ್ತೀನಿ. ಅದು ಅವನಿಗೆ ಜೆನ್ಯನ್ ಆಗಿ ಏನಾದ್ರು ಮುಸ್ಲಿಂ ಬಗ್ಗೆ ಇನ್ಫೀರಿಯಾರಿಟಿ ಇತ್ತ, ಭಯ ಇತ್ತ, ನಮ್ಮವ್ರನ್ನೆಲ್ಲ ಸಾಯಿಸ್ತಾರೆ ಅಂತ, ಅಥವಾ ಅಧಿಕಾರದ ಆಸೆ ಇತ್ತ ಅಂತ. ನಾವ್ ಇದುವರೆಗೆ ಓದ್ಕೊಂಡ್ ಬಂದಿರೋದು ಅಧಿಕಾರದ ಆಸೆ ಅಂತ ಅಲ್ಲ, ನಾವು ಇಂಡಿಯನ್ ವ್ಯೂ ಪಾಯಿಂಟ್ ಅಲ್ಲಿ ಓದ್ತಾ ಇರ್ತೀವಿ. ಹೌದೌದು, ಇವಾಗ ನೀವ್ ಹೇಳಿದಾಗ ನಂಗೂ ಅನ್ನಿಸ್ತು, ಹೌದು ವ್ಯೂ ಪಾಯಿಂಟ್ ಬೇರೆ ಏನಾದ್ರು ಇದ್ದಿರ್ಬಹುದಾ. ಈಗ ಭರತ್ನ ರಾಯಭಾರಿಯಾಗಿ ಕಳ್ಸೋಣ ಪಾಕಿಸ್ತಾನದ ರೂಮ್ ಗಳಿಗೆ ಹೋದಾಗ ಈ ಪ್ರಶ್ನೆಯನ್ನ ಎತ್ಲಿ, ಜಿನ್ನಾ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ. ಅವ್ರ ಹತ್ರ ಅದು ವಿಷಯ ಮಾತಾಡಕ್ಕೆ ಸಾಧ್ಯ ಅಲ್ಲ. ಹೌದಾ? ಅವರು ಒಂದ್ಸಲ ಭರತ್ಗೆ ಕ್ವಶನ್ ಕೇಳಿದ್ರು, ನಿಂಗೆ ಹಿಂದೂ ಧರ್ಮ ಬಿಟ್ಟು ಬೇರೆ ಯಾವ ಧರ್ಮ ಹುಟ್ಬೇಕು ಅಂತ ಅನಿಸ್ತದೆ ಇವಾಗ ಅಂತ. ಅದಕ್ಕೆ ಅವ್ರು ಬೌದ್ಧ ಧರ್ಮ ಅಂತ ಹೇಳಿದ್ರು. ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡಿದ್ರು, ಅದಕ್ಕೆ 1 ಗಂಟೆ ಪಾಠ ಮಾಡಿದ್ದಾರೆ. ಎಸ್ ಬೇಬಿ. ಅಲ್ಲ, ಅವ್ರು ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಮುಸ್ಲಿಂ ಧರ್ಮ ಅಂತ ಹೇಳ್ತೀವಿ ಅಂತ? ಅಲ್ಲ, ಅವ್ರ ಪ್ರಶ್ನೆ ಏನಿದ್ದದಂದ್ರೆ, ತುಂಬಾನೇ ಪರ್ಫೆಕ್ಟ್ ಆಗಿರೋ ಧರ್ಮ ಅಲ್ಲ ಬರತ್ತೆ, ಅಥವಾ ತುಂಬಾ ಪೀಸ್ಫುಲ್ ಆಗಿರೋ ಧರ್ಮ ಯಾವ್ದು ಅನ್ನಿಸ್ತದೆ ಅಂತ. ನಾನು ಹೇಳಿದೆ ನನಗೆ ಧರ್ಮದ ವಿಷಯದಲ್ಲಿ ಅಷ್ಟು ಆಸಕ್ತಿ ಇಲ್ಲ ಅಂತ. ಓಕೆ, ಆದ್ರೂ ಒಂದು ಹೇಳಿ ಅಂತಂದ್ರು. ನಾನು ಹೇಳಿದೆ ಬೌದ್ಧ ಧರ್ಮ ಬೆಸ್ಟ್ ಅಂತ ಅನಿಸ್ತದೆ ನನಗೆ. ಫುಲ್ಲು ಒಂಥರ ಏನಾದ್ರು ಅಂದ್ರೆ ಅವರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆ ತರ ಫೀಲಿಂಗ್ ಆಗ್ಬಿಡ್ತು ಅವ್ರಿಗೆ. ಮುಸ್ಲಿಂ ಲೀಗ್ನ ನೇರ ಕಾರ್ಯಾಚರಣೆ, ಹಬ್ಬಿದ ಹಿಂಸಾಚಾರ. ಸೊ ಈ ಪುಸ್ತಕದ ಪ್ರಕಾರ ಈ ಹಿಂಸಾಚಾರದ ನಾಂದಿ ಮುಸ್ಲಿಂ ಲೀಗ್ ಇಂದಲೇ ಬಂದಿದೆ ಅಂತ. ಮುಸ್ಲಿಂ ಲೀಗ್ ದೇಶಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿತ್ತಾದರೂ ಎಲ್ಲರ ಕಣ್ಣು ನೆಟ್ಟಿದ್ದುದು ಆ ಪಕ್ಷ ಸ್ವತಂತ್ರವಾಗಿ ಅಧಿಕಾರದಲ್ಲಿದ್ದ ಬಂಗಾಳದ ಮೇಲೆ, ವಿಶೇಷವಾಗಿ ಅದರ ರಾಜಧಾನಿ ಕಲ್ಕತ್ತಾದ ಮೇಲೆ. ಅಂದು ನಿರೀಕ್ಷಿಸಿದಂತೆಯೇ, ನಿರೀಕ್ಷೆಯನ್ನು ಮೀರಿಯೇ ನಗರದ ಬೀದಿಗಳಲ್ಲಿ ಹಿಂಸಾಚಾರ ತಾಂಡವವಾಡಿತು. ಮುಖ್ಯಮಂತ್ರಿ ಸುಹ್ರವರ್ದಿ ಮತ್ತಿತರ ಲೀಗ್ ನಾಯಕರ ಭಾಷಣಗಳನ್ನು ಕೇಳಲು ಗುಂಪು ಕಟ್ಟಿ ಹೊರಟ ಲೀಗ್ ಬೆಂಬಲಿಗರು ತಮ್ಮ ಕರೆಗೆ ಓಗಡದೆ ತೆರೆದಿದ್ದ ಅಂಗಡಿ ಮುಂಗಟ್ಟುಗಳಿಗೆ ಕಲ್ಲು ತೂರಿದರು. ಪೆಟ್ರೋಲ್ ಸುರಿದ ಬಟ್ಟೆಯ ಬೆಂಕಿಯ ಉಂಡೆಗಳನ್ನು ಎಸೆದರು. ನಗರ ಅಶಾಂತವಾಯಿತು. ಅವರೆಲ್ಲ ಉನ್ಮತ್ತ ಭಾಷಣಗಳನ್ನು ಕೇಳಿ ಉನ್ಮತ್ತರಾಗಿ ಬರುವಾಗ ಇನ್ನಷ್ಟು ಹಿಂಸಾಚಾರಕ್ಕೆ ಸಿದ್ಧರಾಗಿಯೇ ಬಂದಿದ್ದರು. ಈಗ ಚೂರಿ, ಕತ್ತಿ, ಕಬ್ಬಿಣದ ಸಲಾಕೆಗಳು ಮತ್ತು ಬಾಂಬುಗಳು ಕೂಡ ಬಳಕೆಯಾದವು. ಇಡೀ ದಿನ, ಸಂಜೆ, ರಾತ್ರಿ ನಡೆದ ಹಿಂಸಾಚಾರದಲ್ಲಿ ಉತ್ತರ ಕಲ್ಕತ್ತಾದ ಹಲವು ಕಡೆ ಹೆಣ ಬಿದ್ದವು. ಮಾರನೆಯ ಬೆಳಿಗ್ಗೆಯ ಹೊತ್ತಿಗೆ ಇಡೀ ನಗರ ಕೆರಳಿ ನಿಂತಿತ್ತು. ಸಾವು ನೋವುಗಳ ಬಗ್ಗೆ ವಾಸ್ತವ ಸಂಗತಿಗಳ ಜೊತೆಗೆ ಉತ್ಪ್ರೇಕ್ಷಿತ ವದಂತಿಗಳೂ ಹಬ್ಬಿದ್ದವು. ಕಲ್ಕತ್ತಾ ಹಿಂದೂಗಳು ಬಹುಸಂಖ್ಯೆಯಲ್ಲಿದ್ದ ನಗರ, ಜೊತೆಗೆ ಹಿಂದೂ ಮಹಾಸಭಾದ ದಟ್ಟ ಪ್ರಭಾವಕ್ಕೆ ಒಳಗಾಗಿದ್ದ ನಗರ ಕೂಡ. ಹಾಗಾಗಿ ಈಗ ಹಿಂದೂಗಳ ಪ್ರತೀಕಾರದ ಹಿಂಸಾಚಾರ ಆರಂಭವಾಗಿತ್ತು. ಇಡೀ ನಗರವೇ ಹೊತ್ತಿ ಉರಿಯಿತು. ಬೀದಿಗಳಲ್ಲಿ ಹೆಣ ಬೀಳಲಾರಂಭಿಸಿದವು. 3 ದಿನಗಳ ಕಾಲ ಊರು ಉರಿದು ಸ್ಮಶಾನವಾದ ನಂತರ ಸೇನೆ ನಗರವನ್ನು ಪ್ರವೇಶಿಸಿ ಪರಿಸ್ಥಿತಿಯನ್ನು ತನ್ನ ಹತೋಟಿಗೆ ಪಡೆಯಲು ಯತ್ನಿಸಿತು. ಆದರೆ ಆ ಹೊತ್ತಿಗೆ ಕೋಮು ಹಿಂಸೆ ರಾಜಧಾನಿಯನ್ನು ದಾಟಿ ಇಡೀ ಪ್ರಾಂತ್ಯಕ್ಕೆ ಹಬ್ಬಿತ್ತು. ಸೇವಾಗ್ರಾಮದಲ್ಲಿದ್ದ ಗಾಂಧಿ ಹಿಂಸಾಚಾರದ ಸುದ್ದಿ ಕೇಳಿ ತಲ್ಲಣಿಸಿದರು. ಪಾಕಿಸ್ತಾನಕ್ಕೆ ಹೋಗುವ ದಾರಿ ಇದಾಗಬಾರದು ಎಂದು ದುಃಖದಿಂದ ಹೇಳಿದ ಅವರು, ಎರಡೂ ಕಡೆ ಸಂಯಮ ಕೆಲಸ ಮಾಡಬೇಕಿದೆ ಮತ್ತು ಮುಸ್ಲಿಂ ನಾಯಕರ ಜವಾಬ್ದಾರಿ ಹೆಚ್ಚಿದೆ ಎಂದು ಕರೆ ನೀಡಿದರು. ವೈಸ್ರಾಯ್ ವೇವೆಲ್ ಕೂಡ ಈ ಹಿಂಸಾಚಾರದಿಂದ ವಿಚಲಿತನಾಗಿ ಭಾರತೀಯರ ಕೈಗೆ ಅಧಿಕಾರ ಒಪ್ಪಿಸುವ ಮತ್ತೊಂದು ಪ್ರಯತ್ನವಾಗಿ ಗಾಂಧಿಯವರ ಮಧ್ಯಸ್ಥಿಕೆಯಲ್ಲಿ ಮಧ್ಯಂತರ ಸರ್ಕಾರ ರಚಿಸುವ ಸಂಬಂಧವಾಗಿ ದೆಹಲಿಯಲ್ಲಿ ಆಗಸ್ಟ್ 28ರಂದು ಸಭೆಯೊಂದನ್ನು ಕರೆದ. ಇದರ ಪರಿಣಾಮವಾಗಿ ಸೆಪ್ಟೆಂಬರ್ 2ರಂದು ನೆಹರು ನೇತೃತ್ವದ ಮಂತ್ರಿಮಂಡಲವೊಂದು ಅಧಿಕಾರ ಸ್ವೀಕರಿಸಿತು.
ಇದರಲ್ಲಿ ಪಟೇಲ್, ರಾಜಾಜಿ, ಪ್ರಸಾದ್, ಶರತ್ ಚಂದ್ರ ಬೋಸ್, ಸುಭಾಷ್ ಅವರ ಸೋದರ ಜಗಜೀವನ್ ರಾಮ್ ಜೊತೆಗೆ ಅಸಫ್ ಅಲಿ ಅವರು ರೈಲ್ವೆ ಮಂತ್ರಿಯಾಗಿ ಸೇರಿದ್ದರು. ಸಿಖ್ಖರ ಪ್ರತಿನಿಧಿಯಾಗಿ ಬಲ್ದೇವ್ ಸಿಂಗ್ ರಕ್ಷಣಾ ಮಂತ್ರಿಯಾಗಿದ್ದರು. ಪ್ರಮಾಣ ವಚನ ಸ್ವೀಕಾರಕ್ಕಿಂತ ಮುಂಚೆ ಪಟೇಲ್, ಬೋಸ್, ಪ್ರಸಾದ್, ಜಗಜೀವನ ರಾಮ್ ಮುಂತಾದವರು ಗಾಂಧಿಯವರ ಆಶೀರ್ವಾದ ಪಡೆಯಲು ಅವರು ತಂಗಿದ್ದ ಹರಿಜನ ಕಾಲೋನಿಗೆ ಹೋದಾಗ ಅಂದು ಸೋಮವಾರವಾಗಿದ್ದು ಗಾಂಧಿಯವರ ಮೌನ ದಿನವಾಗಿತ್ತು. ಅವರ ಸಹಾಯಕಿ ಅಮೃತ್ ಕೌರ್ ಬಂದಿದ್ದ ಅತಿಥಿಗಳಿಗೆ ಖಾದಿ ಹಾರ ಹಾಕಿ ಸತ್ಕರಿಸಿದರು. ಗಾಂಧಿ ಒಂದು ಚೀಟಿಯಲ್ಲಿ ಈ ಸಂದೇಶ ಬರೆದು ನೀಡಿದರು: ದಂಡಿ ಯಾತ್ರೆ ನಿಮ್ಮ ಮನಸ್ಸಿನಲ್ಲಿ ಸದಾ ಅಚ್ಚೊತ್ತಿರಲಿ. ಉಪ್ಪಿನ ಮೇಲಿನ ತೆರಿಗೆ ರದ್ದು ಮಾಡಿ. ಹಿಂದೂ ಮುಸ್ಲಿಂ ಏಕತೆ ಮತ್ತು ಅಸ್ಪೃಶ್ಯತಾ ನಿವಾರಣೆ ನಿಮ್ಮ ಮೊದಲ ಕಾಳಜಿಯಾಗಿರಲಿ. ಖಾದಿಗೆ ನಿಮ್ಮ ಬದ್ಧತೆ ಸದಾ ಇರಲಿ. ಇಷ್ಟೇ ಗಾಂಧಿ ಲೈಫ್. ಒಂದೇ 3 ವಾಕ್ಯದಲ್ಲಿ ಹೇಳ್ಬಿಟ್ಟವ್ರೆ ಇಷ್ಟೇ. ದಿಸ್ ಇಸ್ ಆಲ್ ಐ ವಾಂಟ್ ಅಂತ. ಮತ್ತೆ ಓದ್ತೀನಿ. ದಂಡಿ ಯಾತ್ರೆ ನಿಮ್ಮ ಮನಸ್ಸಿನಲ್ಲಿ ಸದಾ ಅಚ್ಚೊತ್ತಿರಲಿ. ಉಪ್ಪಿನ ಮೇಲಿನ ತೆರಿಗೆ ರದ್ದು ಮಾಡಿ. ಹಿಂದೂ ಮುಸ್ಲಿಂ ಏಕತೆ ಮತ್ತು ಅಸ್ಪೃಶ್ಯತಾ ನಿವಾರಣೆ ನಿಮ್ಮ ಮೊದಲ ಕಾಳಜಿಗಳಾಗಿರಲಿ. ಖಾದಿಗೆ ನಿಮ್ಮ ಬದ್ಧತೆ ಸದಾ ಇರಲಿ. ನೆಹರು ಮಂತ್ರಿಮಂಡಲದ ನೇತೃತ್ವ ವಹಿಸಿದ್ದ ನಂತರ ಕಾಂಗ್ರೆಸ್ ಅಧ್ಯಕ್ಷ ಪದವಿಗೆ ರಾಜೀನಾಮೆ ನೀಡಿದರು. ಆ ಸ್ಥಾನಕ್ಕೆ ಜೆ.ಬಿ. ಕೃಪಲಾನಿ ಅವರನ್ನು ನೇಮಿಸಲಾಯಿತು. ಸರಿಸುಮಾರು ಇದೇ ದಿನಗಳಲ್ಲಿ ಗಾಂಧಿಯವರನ್ನು ಭೇಟಿ ಮಾಡಿದ ಕ್ರೈಸ್ತ ಧರ್ಮಗುರು ಒಬ್ಬರು, ಭಾರತ ಸ್ವತಂತ್ರವಾದ ಮೇಲೆ ಅದಕ್ಕೊಂದು ಅಧಿಕೃತ ಧರ್ಮ ಘೋಷಣೆಯಾಗುವುದೇ ಎಂದು ಕೇಳಿದಾಗ ಅವರು ಹೀಗೆ ಉತ್ತರಿಸಿದರು: ನನಗೆ ಸರ್ವಾಧಿಕಾರ ನೀಡಿದ್ದಲ್ಲಿ ಆಡಳಿತ ಮತ್ತು ಧರ್ಮಗಳನ್ನು ಸಂಪೂರ್ಣ ಬೇರ್ಪಡಿಸುವ ಕೆಲಸ ಮೊದಲು ಮಾಡುವೆ. ನಾನೊಬ್ಬ ಆಳದ ಧರ್ಮಶ್ರದ್ಧೆಯುಳ್ಳವನಾಗಿ ಹೇಳುವುದೇನೆಂದರೆ, ಧರ್ಮ ವೈಯಕ್ತಿಕ ನಂಬಿಕೆ ಅಥವಾ ಆಚರಣೆಯಾಗಿದ್ದು, ದೇಶ ಮತ್ತು ಜನರ ಒಳತಿನ ಆಡಳಿತಾತ್ಮಕ ಕ್ರಮಗಳಿಗೂ ಅದಕ್ಕೂ ಏನೂ ಸಂಬಂಧವಿರಲಾರದು. ಸಂಬಂಧ ಉಂಟಾದರೆ ಒಳತಿಗೆ ತೊಂದರೆಯಾದೀತು. ಗಾಂಧಿ ಸರ್ವಾಧಿಕಾರಿಯಾದರೆ ಏನು ಮಾಡಬಯಸುವರು ಎಂಬ ವಿಷಯವಾಗಿ ಇರುವ ಇನ್ನೊಂದು ಘಟನೆಯನ್ನು ಇಲ್ಲಿ ದಾಖಲಿಸುವುದು ಉಚಿತವೇನು? ಬ್ರಿಟಿಷ್ ಸಚಿವ ಆಯೋಗದ ಮೇ 16ರ ಪ್ರಸ್ತಾವನೆಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ಮಸೂರಿಯಲ್ಲಿ ಸಭೆ ಸೇರಿದ್ದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಹಲವು ದಿನಗಳ ಕಾಲ ಯಾವುದೇ ನಿರ್ಧಾರಕ್ಕೆ ಬರದಿದ್ದಾಗ ಸಭೆಯಲ್ಲಿ ನಡೆದಿದ್ದ ಚರ್ಚೆಯ ದಿಕ್ಕಿನ ಸೂಚನೆ ಪಡೆಯಲು ಪತ್ರಕರ್ತರು ಗಾಂಧಿಯವರನ್ನು, ನಿಮಗೆ ಸರ್ವಾಧಿಕಾರ ಕೊಟ್ಟರೆ ಮೊದಲ ದಿನ ನೀವು ಮಾಡಬಹುದಾದ ಕೆಲಸವೇನು ಎಂದು ಕೇಳಿದಾಗ ಅವರು, ನಾನು ಹರಿಜನ ಕೇರಿಗಳ ಬೀದಿ ಗುಡಿಸಿ ಸ್ವಚ್ಛ ಮಾಡಬಯಸುತ್ತೇನೆ ಎಂದರಂತೆ. ತಮಗೆ ಬೇಕಾದ ಉತ್ತರ ಸಿಗದ ಪತ್ರಕರ್ತರ ಆಗ್ಲೂ ಹಿಂಗೆ ಇದ್ರು. ಹೋಗತ್ತಾಗಿ ಆಯ್ತು, 2ನೇ ದಿನ ಏನು ಮಾಡುವಿರಿ ಎಂದು ಕೇಳಿದರು. ಅದಕ್ಕೆ ಗಾಂಧಿ ಹೀಗೆ ಉತ್ತರಿಸಿದರು: 2ನೇ ದಿನವೂ ಅದೇ ಮಾಡುತ್ತೇನೆ. ಅದೇನು ಒಂದು ದಿನದಲ್ಲಿ ಮುಗಿಯುವ ಕೆಲಸವೇ? ಅಯ್ಯೋ ರಾಮ, ನಾನೊಬ್ಬೇ ನಗ್ತಾ ಇದ್ದೀನೋ? ಎಲ್ಲ ನಿಮ್ಗೆಲ್ಲ ಗೊತ್ತಾಯ್ತು, ಅರ್ಥ ಆಯ್ತು. ನನಗಂತೂ ಗೊತ್ತಾಗ್ಲಿಲ್ಲ. ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಕೇಳಿಸ್ತಾ ಇದೆಯಾ ಅಂತ ಅನ್ಬೇಕು ಅನಿಸ್ತಾ ಐತೆ ಎಲ್ಲರಿಗೂ. ಆದ್ರೆ ನಿಮ್ಗೆ ಕೇಳಿಸ್ತಾ ಇದೆ ಅಂತ ಗೊತ್ತಾಯ್ತಲ್ಲ, ಅದು ವಿಪರ್ಯಾಸ. ಗಾಂಧಿಯವರ ರಾಜಿ ಹೇಳಿಕೆ, ಸರ್ಕಾರವನ್ನು ಸೇರಿದ ಮುಸ್ಲಿಂ ಲೀಗ್. ಮುಸ್ಲಿಂ ಲೀಗ್ ಮಧ್ಯಂತರ ಸರ್ಕಾರದಲ್ಲಿ ಭಾಗವಹಿಸದೆ ಹೋದರೆ ಕೋಮು ಪರಿಸ್ಥಿತಿಯನ್ನು ತಹಬಂದಿಗೆ ತರುವುದಾಗಲಿ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಸುಗಮವಾಗಿರುವುದಾಗಲಿ ಸಾಧ್ಯವಿಲ್ಲ ಎಂದು ಮನಗಂಡ ವೈಸ್ರಾಯ್ ಇದಕ್ಕೆ ನೆರವಾಗಲು ಗಾಂಧಿಯವರನ್ನೇ ಕೋರಿದ. ಗಾಂಧಿ ಭೂಪಾಲದ ನವಾಬನ ಸಲಹೆ ಪಡೆದು ಜಿನ್ನಾರಿಗೆ ಸಮಾಧಾನ ತರಬಲ್ಲ ಒಂದು ಜಂಟಿ ಹೇಳಿಕೆ ಸಿದ್ಧಪಡಿಸಿ ಬಿಡುಗಡೆ ಮಾಡಿದರು. ಆ ಹೇಳಿಕೆ ಹೀಗಿತ್ತು: ಮುಸ್ಲಿಂ ಲೀಗ್ ಭಾರತದ ಮುಸ್ಲಿಂ ಸಮುದಾಯದ ಬಹುತೇಕ ಭಾಗದ ನಿಜವಾದ ಪ್ರತಿನಿಧಿಯಾಗಿದ್ದು, ಆ ಸಮುದಾಯದ ಆಶೋತ್ತರಗಳನ್ನು ಪ್ರತಿನಿಧಿಸುವ ಮತ್ತು ಹಕ್ಕು ಪ್ರಶ್ನಾತೀತ ಎಂಬುದನ್ನು ಕಾಂಗ್ರೆಸ್ ಒಪ್ಪುತ್ತದೆ. ಆದರೆ ಅದೇ ವೇಳೆಯಲ್ಲಿ ಸರ್ಕಾರದಲ್ಲಿ ಕಾಂಗ್ರೆಸ್ನ ಪ್ರತಿನಿಧಿಗಳು ಯಾರ್ಯಾರಾಗಿರಬೇಕು ಎಂಬ ನಿರ್ಧಾರದ ಹಕ್ಕು ಪೂರ್ಣ ಕಾಂಗ್ರೆಸ್ಸಿನದೇ ಆಗಿರುತ್ತದೆ. ಈ ಹೇಳಿಕೆ ಜಿನ್ನಾರ ಹಠವನ್ನು ಮೃದುಗೊಳಿಸಿತು. 5 ಜನ ಮುಸ್ಲಿಂ ಲೀಗ್ನ ಸದಸ್ಯರು ಮಧ್ಯಂತರ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಸೇರಿಕೊಂಡರು. ಆದರೆ ಹರಿಜನರ ಮೇಲಿನ ಗಾಂಧಿಯವರ ಹಕ್ಕನ್ನು ಪ್ರಶ್ನಿಸುವಂತೆ ಜಿನ್ನಾ ತಮ್ಮ ಪಕ್ಷದ ಆ 5ರಲ್ಲಿ ಬಂಗಾಳದ ಜೋಗೇಂದ್ರನಾಥ ಮಂಡಲ್ ಎನ್ನುವ ಅಸ್ಪೃಶ್ಯ ಜಾತಿಯವನೊಬ್ಬನನ್ನು ಸೇರಿಸಿದ್ದರು. ಸಾಬಾಸ್ ಅಣ್ಣ, ಗಾಂಧಿ ಆಟನೇ ಕಲ್ತ್ಬಿಟ್ನಲ್ಲ. ಗಾಂಧಿ ನೋಡಿ ನೋಡಿ ಸಾಕಾತ್ ಪೊಲಿಟಿಷಿಯನ್ ಇವನು ಅನ್ನಿಸ್ತಾದೆ ಇದನ್ನ ನೋಡಿದ್ಮೇಲೆ. ಆ ವರ್ಷದ ಅಕ್ಟೋಬರ್ 2ಕ್ಕೆ ಗಾಂಧಿ 77ನೇ ವರ್ಷವನ್ನು ಪ್ರವೇಶಿಸಿದರು. ಜಗತ್ತಿನಾದ್ಯಂತದಿಂದ ಅವರಿಗೆ ಶುಭಾಶಯ ಸಂದೇಶಗಳು ಬಂದವು. ಅದೇ ಸಮಯದಲ್ಲಿ ಬಾಂಬೆ ಸರ್ಕಾರ ಅಸ್ಪೃಶ್ಯತೆಯ ಯಾವುದೇ ರೂಪದ ಸಾರ್ವಜನಿಕ ಬಾವಿ, ಕೆರೆ, ಶಾಲೆ, ದೇವಸ್ಥಾನ, ಸ್ಮಶಾನ ಇತ್ಯಾದಿಗಳಿಗೆ ಪ್ರವೇಶ ತಡೆಯುವ ಆಚರಣೆಯನ್ನು ನಿಷೇಧಿಸಿ ಅದನ್ನು ಶಿಕ್ಷಾರ್ಹ ಅಪರಾಧವನ್ನಾಗಿ ಮಾಡುವ ಶಾಸನವನ್ನು ಅಂಗೀಕರಿಸುವ ಸುದ್ದಿ ಬಂತು.
ಆದರೆ ಇವಾವುವು ಗಾಂಧಿಯವರಿಗೆ ಹೆಚ್ಚಿನ ಸಂತೋಷವನ್ನೇನು ಉಂಟು ಮಾಡಿರಲಿಲ್ಲ. ಏಕೆಂದರೆ ಬಂಗಾಳದ ಕೋಮು ಹಿಂಸಾಚಾರ ಇನ್ನೂ ತಹಬಂದಿಗೆ ಬಂದಿರಲಿಲ್ಲ. ಅದು ಗ್ರಾಮೀಣ ಪ್ರದೇಶಕ್ಕೂ ಹಬ್ಬಿ ದಿನನಿತ್ಯದ ಕೊಲೆ, ಲೂಟಿ, ಮಹಿಳೆಯರ ಅಪಹರಣ, ಅತ್ಯಾಚಾರ ಮತ್ತು ಮತಾಂತರಗಳ ಸುದ್ದಿಗಳು ಅವರನ್ನು ಬಾಧಿಸುತ್ತಿದ್ದವು. ಆದರೆ ಗಾಂಧಿ ಅಧಿಕಾರ ಹಸ್ತಾಂತರದ ಪ್ರಕ್ರಿಯೆಗೆ ಸಂಬಂಧಪಟ್ಟ ತುರ್ತು ಕೆಲಸಗಳಿಗಾಗಿ ಕಾಂಗ್ರೆಸ್ ಮತ್ತು ವೈಸ್ರಾಯನ ಕೋರಿಕೆಗಳ ಮೇರೆಗೆ ದೆಹಲಿಯಲ್ಲೇ ಇರಬೇಕಿತ್ತು. ನಿಲ್ಲದ ಹಿಂಸಾಚಾರ, ಗಾಂಧಿಯವರ ಆತ್ಮವಿಮರ್ಶೆ. ಆದರೆ ನೌಖಾಲಿ ಎಂಬಲ್ಲಿನ ನಿಲ್ಲದ ಹಿಂಸಾಚಾರಗಳ ಬೀಭತ್ಸ ಸುದ್ದಿಗಳು ಅವರನ್ನು ತಲುಪತೊಡಗಿದಾಗ ಅವರಿಗೆ ದೆಹಲಿಯಲ್ಲಿ ಉಳಿಯುವುದು ಅಸಾಧ್ಯವಾಯಿತು. ಕಲ್ಕತ್ತಾದಲ್ಲಿ ಬಹುಸಂಖ್ಯಾತ ಹಿಂದೂಗಳು ನಡೆಸಿದ ಹಿಂಸಾಚಾರಗಳಿಗೆ ಮುಸ್ಲಿಂ ಬಹುಸಂಖ್ಯಾತ ನೌಖಾಲಿಯಲ್ಲಿ ಸೇಡು ತೀರಿಸಿಕೊಳ್ಳುವ ಹಿಂಸಾಕಾಂಡ ನಡೆದಿತ್ತು. ಅಲ್ಲಿ ಪರಿಹಾರಕಾರ ಕೈಗೊಂಡಿದ್ದ ಹೋರೆಸ್ ಅಲೆಕ್ಸಾಂಡರ್ ನೇತೃತ್ವದ ಕ್ವೇಕರ್ಗಳ ತಂಡ ಕೂಡ ಗಾಂಧಿ ಮಾತ್ರ ಈ ಹಿಂಸಾಚಾರವನ್ನು ತಡೆಯಲು ಸಾಧ್ಯವೆಂದು ತಿಳಿಸಿ ಅವರ ತುರ್ತು ಆಗಮನಕ್ಕಾಗಿ ಆಗ್ರಹಿಸಿ ತಂತಿ ಕಳುಹಿಸಿತ್ತು. ಗಾಂಧಿಯವರ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿತ್ತು. ಕೋಮುಗಲಭೆ, ಹತ್ಯೆ, ಅತ್ಯಾಚಾರ, ಹಿಂಸಾಚಾರಗಳು ಸತ್ಯದೊಡನೆ ತಾವು ನಡೆಸಿದ್ದ ಅಹಿಂಸೆಯ ಪ್ರಯೋಗದ ಸೋಲಿಗೆ ಸೂಚನೆಯೇ ಎಂಬ ಪ್ರಶ್ನೆ ಅವರನ್ನು ಕಾಡಿ ಕಂಗೆಡಿಸತೊಡಗಿತ್ತು. ಇಡೀ ಪರಿಸ್ಥಿತಿ ತನ್ನ ಕೈ ಮೀರಿ ಹೋಗುತ್ತಿರುವುದು ಕಾರಣವೇನು ಎಂದು ಅವರು ಚಿಂತಿತರಾಗಿದ್ದರು. ಸತ್ಯ, ಅಹಿಂಸೆಗಳನ್ನು ಕುರಿತು ತಮ್ಮ ನಿಷ್ಠೆ ಪರಿಪೂರ್ಣವಲ್ಲವೇನೋ? ಈ ಸಂಬಂಧವಾಗಿ ಯಾವುದೋ ನಿಗೂಢ ಲೋಪ, ಕೊರತೆ ತಮ್ಮ ಸಾಧನೆಯೊಳಗೆ ಉಳಿದಿದೆ ಎಂಬ ಆಲೋಚನೆ ಅವರನ್ನು ಬೆಂಬೆತ್ತಿತ್ತು. 1931 ಕಾನ್ಪುರದ ಕೋಮುಗಲಭೆಯಲ್ಲಿ ಶಾಂತಿ ಸೌಹಾರ್ದಗಳ ರಾಯಭಾರಿಯಾಗಿದ್ದ ಗಣೇಶ್ ಶಂಕರ ವಿದ್ಯಾರ್ಥಿಯನ್ನು ಅಹಮದಾಬಾದಿನಲ್ಲಿ ಅಜ್ಬಾಲಿ ಮತ್ತು ವಸಂತರಾವ್ ಅವರನ್ನು ಬಲಿ ತೆಗೆದುಕೊಂಡೇ ಶಾಂತವಾದಂತೆ ಬಂಗಾಳದ ಗಲಭೆಗಳು ಒಬ್ಬ ಶಾಂತಿ ಸೌಹಾರ್ದಗಳ ರಾಯಭಾರಿಯೊಬ್ಬನ ಬಲಿ ತೆಗೆದುಕೊಂಡೇ ಶಾಂತವಾಗಬೇಕಿದೆಯೇ ಎಂದು ಅವರು ಯೋಚಿಸಿ ತಾವೇ ಆ ಬಲಿಯಾಗಲು ಸಿದ್ಧಗೊಂಡರು. ಈ ಆಧ್ಯಾತ್ಮಿಕ ಆಲೋಚನಾ ಲಹರಿಯ ಜೊತೆ ಜಿನ್ನಾ ಯೋಗೇಂದ್ರನಾಥ್ ಮಂಡಲ್ ಅವರನ್ನು ಮುಸ್ಲಿಂ ಲೀಗ್ನ ಮಂತ್ರಿಯಾಗಿ ಮಾಡುವ ಮೂಲಕ ಬಂಗಾಳದಲ್ಲಿ ಹಿಂದೂಗಳನ್ನು ಒಡೆದು ಅಖಂಡ ಪಾಕಿಸ್ತಾನದ ಅಸ್ಥಿವಾರವನ್ನು ಬಲಗೊಳಿಸುತ್ತಿರುವ ಶಂಕೆಯೂ ಶುರುವಾಗಿ ಅವರು ನೌಖಾಲಿ ಯಾತ್ರೆಯನ್ನು ತಮ್ಮ ಬದುಕಿನ ಅಂತಿಮ ಪ್ರಯೋಗಶಾಲೆಯಂತೆಯೇ ಪರಿಗಣಿಸಿ ಅಲ್ಲಿಗೆ ಹೊರಡಲು ನಿರ್ಧರಿಸಿದರು. ನವೆಂಬರ್ನಲ್ಲಿ ಮೀರತ್ನಲ್ಲಿ ನಡೆಯಲಿರುವ ಕಾಂಗ್ರೆಸ್ನ ಪೂರ್ಣಾಧಿವೇಶನದಲ್ಲಿ ಅವರ ಉಪಸ್ಥಿತಿ ಬಹುಮುಖ್ಯ ಎಂದು ನೆಹರು, ಪಟೇಲ್ ಎಷ್ಟೇ ಕೋರಿಕೊಂಡರೂ ಒಪ್ಪದೆ ತಮ್ಮ ಪ್ರಯಾಣದ ಸಿದ್ಧತೆಗಳಲ್ಲಿ ತೊಡಗಿಕೊಂಡರು. ಕಾಂಗ್ರೆಸ್ ಬಗ್ಗೆ ಅವರ ಭ್ರಮ ನಿರಸನದ ಸೂಚನೆಗಳು ಕಾಣತೊಡಗಿತ್ತು. ಇದೇ ಹೊತ್ತಿಗೆ ಬಂಗಾಳದ ನೆರೆಯ ರಾಜ್ಯವಾದ ಬಿಹಾರದಲ್ಲೂ ಹಿಂದೂ ಮುಸ್ಲಿಂ ದಂಗೆಗಳು ಆರಂಭವಾಗಿದ್ದವು. ಬಂಗಾಳದಲ್ಲಿ ಮುಸ್ಲಿಂ ಲೀಗ್ ಸರ್ಕಾರ ಪಕ್ಷಪಾತ ಧೋರಣೆ ಮುಸ್ಲಿಮರ ಕೈ ಬಲಪಡಿಸಿದ್ದರೆ, ಬಿಹಾರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಪಕ್ಷಪಾತದ ಧೋರಣೆಯಿಂದಾಗಿ ಹಿಂಸಾಚಾರದಲ್ಲಿ ಹಿಂದೂಗಳ ಕೈ ಮೇಲಾಗಿತ್ತು. ಜೆಪಿ ಕಾಂಗ್ರೆಸ್ ಸರ್ಕಾರವನ್ನು ಎಚ್ಚರಿಸುವಂತೆ ಮತ್ತು ಬಿಹಾರಕ್ಕೆ ಬರುವಂತೆ ಗಾಂಧಿಯವರನ್ನು ಕೋರಿದ್ದರು. ಆದರೆ ಗಾಂಧಿಯವರ ಬಂಗಾಳದ ಪ್ರವಾಸ ನಿಗದಿಯಾಗಿತ್ತು. ಅವರು ಬಿಹಾರದ ಜನತೆಗೆ ಶಾಂತಿ ಕಾಪಾಡುವಂತೆ ಕೋರುವುದರ ಹೊರತಾಗಿ ಮತ್ತೇನು ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ರಾಷ್ಟ್ರದ ಹೊಸ ನಾಯಕತ್ವವನ್ನು ಸಿದ್ಧಪಡಿಸಲು ಅವರು ತಮ್ಮ ಕಣ್ಣುಗಳನ್ನು ಅತ್ತಿತ್ತ ಹೊರಳಿಸತೊಡಗಿದ್ದರು. ನೌಖಾಲಿಯತ್ತ ಪಯಣ, ಬಿಹಾರದಲ್ಲಿ ಭುಗಿಲೆದ್ದ ಹಿಂಸಾಚಾರ. 1946 ಅಕ್ಟೋಬರ್ 19 ಗಾಂಧಿ ಕಲ್ಕತ್ತಾ ಮಾರ್ಗವಾಗಿ ನೌಖಾಲಿಗೆ ಹೊರಟರು. ಈ ವಯಸ್ಸಿನಲ್ಲಿ ಪ್ರತಿಕೂಲ ವಾತಾವರಣವಿರುವಲ್ಲಿ ಹೋಗಬಾರದೆಂದು ಪ್ಯಾರೇಲಾಲ್ ಎಷ್ಟೇ ಕೋರಿಕೊಂಡರೂ ಅವರ ಮನಸ್ಸು ಬದಲಿಸಲು ನಿರಾಕರಿಸಿದರು. ಕೊನೆಗೂ ಅವರು ತಮ್ಮ ಸೋದರಿ ಸುಶೀಲಾ ನಾಯರ್ ಮತ್ತು ಬಿಬಿ ಅಮ್ತಾಜ್ ಸಲಾಂ ಅವರೊಂದಿಗೆ ಹೊರಟರು. ಗಾಂಧಿ ಕೃಪಲಾನಿ ಅವರ ಬಂಗಾಳಿ ಪತ್ನಿ ಸುಚೇತಾ ಅವರನ್ನು ತಮಗೆ ನೆರವಾಗಲು ಆಹ್ವಾನಿಸಿದರು. ಗಾಂಧಿ ಪರಿವಾರ ಹೊರಟಿದ್ದ ರೈಲು ಸಂಯುಕ್ತ ಪ್ರಾಂತ್ಯ ಮತ್ತು ಬಿಹಾರ ಮೂಲಕ ಹಾದು ಹೋಗುತ್ತಿದ್ದಂತೆ ಎಲ್ಲ ನಿಲ್ದಾಣಗಳಲ್ಲಿ ಜನ ಗಾಂಧಿಯವರ ದರ್ಶನಕ್ಕಾಗಿ ಕಿಕ್ಕಿರಿದು ನಿಂತಿರುತ್ತಿದ್ದರು. ಜನ ಕೂಗುತ್ತಿದ್ದ ಮಹಾತ್ಮ ಗಾಂಧಿ ಕಿ ಜೈ ಎಂಬ ಘೋಷಣೆ ಅವರಿಗೆ ಈ ಸಂದರ್ಭದಲ್ಲಿ ಆಭಾಸಕರವಾಗಿ ಕೇಳಿಸಿ ಅವರು ಕಿವಿ ಮುಚ್ಚಿಕೊಳ್ಳುತ್ತಿದ್ದರು. ರೈಲು ನಿಲ್ಲದ ಕೆಲವೆಡೆಯಲ್ಲಿ ಮಾರ್ಗದಲ್ಲಿ ಅಡ್ಡ ನಿಂತು ಜನ ಅವರ ದರ್ಶನಕ್ಕಾಗಿ ಹಾತೊರೆಯುತ್ತಿದ್ದರು. ರಾತ್ರಿ ಜನರ ಕಿರಿಕಿರಿ ತಾಳಲಾರದೆ ಒಬ್ಬರು ಬೋಗಿಯ ದೀಪ ಆರಿಸಿ ಎಂದಾಗ ಗಾಂಧಿ, ಜನ ನನ್ನನ್ನು ನೋಡುವ ಮೂಲಕ ಶಾಂತಿ ಪಡೆಯುವುದಾದರೆ ನೋಡಿ ಪಡೆಯಲಿ, ದೀಪ ಆರಿಸುವುದು ಬೇಡ ಎಂದರು. ಅಕ್ಟೋಬರ್ 19 ಕಲ್ಕತ್ತಾ ತಲುಪಿದ ಗಾಂಧಿಯವರನ್ನು ಪ್ರಾಂತ್ಯದ ಪ್ರಧಾನಮಂತ್ರಿ ಸುಹ್ರವರ್ದಿ ಮತ್ತವರ ಸಂಪುಟದ ಹಿರಿಯ ಸಹೋದ್ಯೋಗಿಗಳು ಬರಮಾಡಿಕೊಂಡರು. ಪ್ರಧಾನಮಂತ್ರಿ ಸುಹ್ರವರ್ದಿ ಅವರ ಕೋರಿಕೆಯ ಮೇರೆಗೆ ವಿಪರೀತಕ್ಕೆ ಹೋಗಿರುವ ಪರಿಸ್ಥಿತಿಯ ಕಾರಣ ನೌಖಾಲಿ ಇರುವ ಪೂರ್ವ ಬಂಗಾಳದತ್ತ ತೆರಳುವ ಮುನ್ನ 2 ದಿನ ಕಲ್ಕತ್ತಾದಲ್ಲೇ ಉಳಿದರು. ನಗರದಲ್ಲಿ ಸುತ್ತಾಡಿ ಯುದ್ಧದ ನಂತರ ದೃಶ್ಯಗಳಂತಿದ್ದ ನಗರದ ಪಾಳು ಬಿದ್ದ ಕಟ್ಟಡಗಳಿಂದ ತುಂಬಿ ಹೋಗಿದ್ದ ಬೀದಿಗಳನ್ನು ನೋಡಿ ಗಾಬರಿಯಾದರು. ಮನೆ, ಮಠ ಮತ್ತು ಅಂಗಡಿ ಮುಗ್ಗಟ್ಟುಗಳನ್ನಲ್ಲದೆ ಮಂದಿರ, ಮಸೀದಿಗಳನ್ನೂ ಹೊಡೆದು ಉರುಳಿಸಲಾಗಿತ್ತು. ಇದೇ ಸಮಯದಲ್ಲಿ ಬಿಹಾರದಿಂದ ಕೋಮು ದಂಗೆಗಳ ಸುದ್ದಿ ಬರುತ್ತಲೇ ಇತ್ತು. ಅವರ ಬಿಹಾರಿಗಳಿಗೆ ಒಂದು ಬಹಿರಂಗ ಪತ್ರ ಎಂದು ಬರೆದು
ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿದರು. ಆದ್ದರಿಂದ ಅವರು ಸೇಡಿನ ಹಿಂಸಾಚಾರ ಮನುಷ್ಯನನ್ನು ದೇಶವನ್ನು ಅಧಃಪತನಕ್ಕೆ ಕೊಂಡೊಯ್ಯುವುದು ಎಂದು ಎಚ್ಚರಿಸುತ್ತಾ ಪೂರ್ವ ಬಂಗಾಳದತ್ತ ಹೊರಟಿರುವ ತಮ್ಮ ಬಗ್ಗೆ ಯಾರೂ ಆತಂಕಗೊಳ್ಳುವ ಅಥವಾ ನೆರವಿಗೆ ಧಾವಿಸಿ ಬರುವ ಅಗತ್ಯವಿಲ್ಲವೆಂದು, ತಮ್ಮ ಬಗ್ಗೆ ಸಹಾನುಭೂತಿ ಉಳ್ಳವರು ಬಿಹಾರದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಸಂತ್ರಸ್ತರ ಪುನರ್ವಸತಿ ಕಾರ್ಯದಲ್ಲಿ ತೊಡಗಬೇಕೆಂದು ಕರೆ ಕೊಟ್ಟಿದ್ದರು. ಇದರ ಜೊತೆಗೆ ಈ ಇನ್ನೊಂದು ವಿಷಯವನ್ನು ಅವರು ತಿಳಿಸಿದ್ದರು. ತಾವು ಬಿಹಾರದ ಹಿಂಸಾಚಾರದ ಸುದ್ದಿ ಕೇಳಿದಾಗನಿಂದ ಪ್ರಾಯಶ್ಚಿತ್ತಕ್ಕಾಗಿ ಅತಿ ಕಡಿಮೆ ಆಹಾರವನ್ನು ಸೇವಿಸುತ್ತಾ ಅದನ್ನು ದಿನೇ ದಿನೇ ಮತ್ತಷ್ಟು ಕಡಿಮೆ ಮಾಡಿಕೊಳ್ಳುತ್ತಿದ್ದು, ಹಿಂಸಾಚಾರ ನಿಲ್ಲದೇ ಇದ್ದಲ್ಲಿ ಇದನ್ನೇ ಅಮರಣಾಂತ ಉಪವಾಸವಾಗಿ ಪರಿವರ್ತಿಸುವೆ. ಇದರ ಪರಿಣಾಮವೋ ಏನೋ ಎಂಬಂತೆ ಗೃಹ ಮಂತ್ರಿ ಪಟೇಲ್ ಮತ್ತು ಮುಸ್ಲಿಂ ಲೀಗ್ನ ಇಬ್ಬರು ಮಂತ್ರಿಗಳು ಬಿಹಾರಕ್ಕೆ ಭೇಟಿ ನೀಡಿ ಪರಿಹಾರ ಕಾರ್ಯಕ್ರಮಗಳ ಉಸ್ತುವಾರಿ ವಹಿಸಿಕೊಂಡರು. ಪರಿಸ್ಥಿತಿ ತಹಬಂದಿಗೆ ಬರತೊಡಗಿತು. ಗಾಂಧಿ ಪರಿವಾರ ನವೆಂಬರ್ 6ರಂದು ಬಂಗಾಳದ ಸರ್ಕಾರ ವ್ಯವಸ್ಥೆ ಮಾಡಿದ್ದ ವಿಶೇಷ ರೈಲುಗಾಡಿಯಲ್ಲಿ ನೌಖಾಲಿಯತ್ತ ಹೊರಟಿತು. ಅವರೊಂದಿಗೆ ಇಬ್ಬರು ಸಚಿವರೂ ಇದ್ದರು. ಗಾಂಧಿ ಪರಿವಾರ ಗೊಲ್ಯಾಂಡೋ ಎಂಬಲ್ಲಿ ರೈಲುಗಾಡಿ ಇಳಿದು 120 ಕಿಲೋಮೀಟರ್ ದೂರದ ನೌಖಾಲಿಗೆ ಉಗಿದೋಣಿಯಲ್ಲಿ ಹೊರಟಿತು. ಸೊಟ್ಟಪಟ್ಟವಾಗಿದ್ದ ನಿರ್ಗಾಲುವೆಗಳ ಮೂಲಕ ಹಾದು ಹೋದ ಈ ದೋಣಿ ಗಾಂಧಿಯವರಿಗೆ ಪೂರ್ವ ಬಂಗಾಳದ ಅನುಪಮ ನಿಸರ್ಗ ಸೌಂದರ್ಯವನ್ನು ಬಿಚ್ಚಿಡುತ್ತಾ ಅವರನ್ನು ಮಂತ್ರಮಗ್ನಗೊಳಿಸಿತು. ಲಂಡನ್, ದೆಹಲಿ ಮತ್ತು ಮೀರತ್ಗಳಲ್ಲಿ ದೇಶದ ಭವಿಷ್ಯದ ರೂಪುರೇಷೆಗಳನ್ನು ಸಿದ್ಧಪಡಿಸುತ್ತಿದ್ದ ಈ ಸಮಯದಲ್ಲಿ ದೇಶವನ್ನು ಅಲ್ಲಿಗೆ ಕರೆತಂದು ನಿಲ್ಲಿಸಿದ ಗಾಂಧಿ ಈಗ ಅದೆಲ್ಲದರಿಂದ ದೂರವಾದ ನಿಗೂಢ ನೀರವ ಸ್ಥಳವೊಂದರತ್ತ ನಡೆದಿದ್ದರು. ನೌಖಾಲಿ ಜಿಲ್ಲೆಯ ಮೊದಲ ಊರು ಚಂದಾಪುರ. ಮೊದಲ ದಿನ ಗಾಂಧಿ ಪರಿವಾರ ಅಲ್ಲಿ ಬಿಡಾರ ಹೂಡಿತು. ಸಾಂತ್ವನ ಪುನರ್ವಸತಿ ಕೆಲಸ ಆರಂಭ. ಶ್ರೀರಾಂಪುರದಲ್ಲಿ ನೆಲೆ ನಿಂತ ಗಾಂಧಿ. ನೌಖಾಲಿ ಜಿಲ್ಲೆ ಮುಸ್ಲಿಂ ಬಹುಸಂಖ್ಯಾತ ಜಿಲ್ಲೆಯಾಗಿದ್ದು, ಹಾಗೆ ಅದು ಇಸ್ಲಾಮಿ ಶಾಸ್ತ್ರಾಧ್ಯಯನದ ಹಲವು ಕೇಂದ್ರಗಳ ಮತ್ತು ಮೌಲ್ವಿಗಳ ಬೀಡು ಆಗಿತ್ತು. ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು, ಆದರೆ ಅನುಕೂಲಸ್ಥ ಜಮೀನ್ದಾರರು. ಮುಸ್ಲಿಮರಲ್ಲಿ ಬಹಳ ಜನ ಗೇಣಿ ರೈತರಾಗಿದ್ದರು. ಈ ಎರಡೂ ಕಾರಣಗಳೇ ಅಲ್ಲಿನ ಕೋಮು ಹಿಂಸಾಚಾರಕ್ಕೆ ಸಾಕಾಗಿದ್ದವು. ಹಿಂದೂಗಳೇ ಹಿಂಸಾಚಾರದ ಹೆಚ್ಚಿನ ಬಲಿಪಶುಗಳಾಗಿದ್ದರು. ಅವರ ದೇವಾಲಯಗಳನ್ನು ಧ್ವಂಸಗೊಳಿಸಲಾಗಿತ್ತು. ಅವರ ಕುಟುಂಬಗಳ ಸ್ತ್ರೀಯರನ್ನು ಅಪಹರಿಸಿ ಬಲಾತ್ಕರಿಸಲಾಗಿತ್ತು ಮತ್ತು ಮತಾಂತರಗೊಳಿಸಲಾಗಿತ್ತು. ಗಾಂಧಿ ದೋಣಿಯ ಪ್ರಯಾಣದಲ್ಲಿದ್ದಾಗಲೇ ಇದನ್ನೆಲ್ಲ ಹಿಂದೂ ಪ್ರಯಾಣಿಕರಿಂದ ಕೇಳಿದ್ದರು. ಹಾಗೆ ಗಾಂಧಿ ಕೂಡ ಅವರನ್ನು ಆಗ ನೀವು ಪುರುಷರಂತೆ ವರ್ತಿಸಿದಿರಾ ಎಂದು ಕೇಳಿ ಬೆಚ್ಚಿ ಬೀಳಿಸಿದ್ದರು. ಇದೇ ಸಮಯದಲ್ಲಿ ಮುಸ್ಲಿಂ ಪ್ರಯಾಣಿಕರು ಅವರ ಬಳಿ ಬಂದು ತಪ್ಪಿತಸ್ಥರಂತೆ ಮುಸ್ಲಿಮರಲ್ಲಿ ಒಂದು ಸಣ್ಣ ಭಾಗ ಮಾತ್ರ ದಂಗೆಯಲ್ಲಿ ಭಾಗವಹಿಸಿತ್ತು ಎಂದು ತಿಳಿಸಿದರು. ಇದು ಗಾಂಧಿಯವರಲ್ಲಿ ಸಮಾಧಾನ ತಂದು ತಾವು ಮುಂದೆ ಮಾಡಬೇಕಾದ ಕೆಲಸಗಳ ಬಗ್ಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತಾದರೂ ಅವರು ಹೀಗೆ ಹೇಳಿದರು: ಜನರ ಒಂದು ಸಣ್ಣ ಭಾಗ ಕೆಡುಕಿನಲ್ಲಿ ನಿರತವಾಗಿರುವಾಗ ಒಂದು ದೊಡ್ಡ ಭಾಗ ನಿಷ್ಕ್ರಿಯವಾಗಿ ಅದನ್ನು ನೋಡುವುದು ಕೆಡಕಿನ ಒಂದು ಭಾಗವೇ ಆಗುತ್ತದೆ. ಪುರುಷರಂತೆ ವರ್ತಿಸೋದು ಅಂದ್ರೆ ಏನು? ಪ್ರಾಬ್ಲಿ ಇಲ್ಲಿ ಟ್ರಾನ್ಸ್ಲೇಷನ್ ತಪ್ಪಾಗಿರ್ಬೋದು. ಮನುಷ್ಯರಂತೆ ವರ್ತಿಸಿದ್ದೀರಾ, ಮಾನವನಂತೆ ವರ್ತಿಸಿದ್ದೀರಾ ಅಂತ ಹೇಳಿರಬಹುದು. ಹ್ಯೂಮನ್ ಬೀಯಿಂಗ್ ತರ, ಮ್ಯಾನ್ ಬಿಹೇವ್ಡ್ ಲೈಕ್ ಎ ಮ್ಯಾನ್ ಅಂತ ಹೇಳಿದಾರಲ್ಲ, ಸೊ ಮನುಷ್ಯತ್ವದಿಂದ ಇದು ಮಾಡಿದ್ದೀರಾ ಅಂತ ಹೇಳಿರ್ಬೋದು. ಅದಕ್ಕೆ ನೀವು ದಯವಿಟ್ಟು ಕ್ಷಮೆ ಇರಲಿ. ಅಷ್ಟೆಲ್ಲ ಬೇಗ ಕೋಪ ಮಾಡ್ಕೊಂಬೇಡಿ. ಕೋಪ ಮಾಡ್ಕೊಂಡಿದ್ದಲ್ಲ ಸರ್, ನನಗೆ ಡೌಟ್ ಆಯ್ತು ಪುರುಷರಂತ ವರ್ತಿಸೋದು ಅಂದ್ರೆ ಹೇಗೆ ಅಂತ. ಊರವರೆಲ್ಲ ಬೈತಾವ್ರ ಗಾಂಧಿ, ನಾವು ಬೈಯಕ್ ಶುರು ಮಾಡ್ಬಿಟ್ರೆ ಹೆಂಗೆ? ಒಂದೊಂದ್ಲಿ ಒಂದು ಏಯ್ ಬಾ, ಗಾಂಧಿ ಗೊತ್ತುಂಟಾ? ಬಾ, ಗಾಂಧಿ ತಾತ. ಗಾಂಧಿ ಗೊತ್ತುಂಟಾ? ಗಾಂಧಿ ತಾತ, ಗಾಂಧೀಜಿ ಗೊತ್ತುಂಟು. ಗೊತ್ತುಂಟಾ? ಓ ಸೂಪರ್ ಮರ್ರೆ. ನನ್ನ ಬುಕ್ಕಲ್ಲಿ ಉಂಟು. ಉಂಟಾ? ಉಂಟುಂಟು. ಭೇಟಿ ಕೂಡ ಆಗಿದ್ದೀವಿ ಅಂತಾರೆ ಅವ್ರು. ನಮ್ಮೆಲ್ಲಿಗೆ ಕೇಳಿ ಸರ್, ನಿಮ್ ಸ್ಕೂಲಿಗೆ ಬಂದಿದ್ರಲ್ಲ ಅಂದ್ರೆ ಹೂ ಅಂತಾರೆ. ವಿಜಯ್ ಸರ್, ವಿಜಯ್ ಸರ್ ಗಾಂಧೀಜಿ. ವೆರಿ ಗುಡ್. ಅದ್ರ ಬರ್ತಾರ ಗಂಟಿಲ್ಲ. ನೆಹರು.
ನೆಹರು. ಅಂಬೇಡ್ಕರ್ ಉಂಟ ಇದೆಲ್ಲ ನೋಕು. ಅಂಬೇಡ್ಕರ್ ಮತ್ತೆ ಗಾಂಧೀಜಿ ಪರಿಚಯ ಇದೆ ಅವಳಿಗೆ. ಸಬಾಸ್. ನೀ ಗುಡ್ ಸಬಾಸ್ ಅಂದ್ರೆ ವೆರಿ ಗುಡ್ ಅಂತ. ಅದ್ಯಾರು ಗೊತ್ತಿಲ್ಲ ಬೇಬಿ, ನೀ ಎಲ್ದು ಹಿಬಾ ಜನರ ಒಂದು ಏನಂತ ಅಲ್ಲಿ ಚೂಯಿಂಗ್ ಅವರು ಇಂಡಿಯಾದ ಫ್ಲಾಗ್ ಹಾಕಿದಾರಲ್ವಾ ಫೋಟೋದಲ್ಲಿ, ಅದಕ್ಕೆ ಜೈ ಹಿಂದ್ ಅಂತ ಹೇಳ್ತಾ ಇದ್ದಾಳೆ. ಜನರ ಒಂದು ಸಣ್ಣ ಭಾಗ ಕೆಡುಕಿನಲ್ಲಿ ನಿರತವಾಗಿರುವಾಗ ಒಂದು ದೊಡ್ಡ ಭಾಗ ನಿಷ್ಕ್ರಿಯವಾಗಿ ಅದನ್ನು ನೋಡುವುದೂ ಸಹ ಕೆಡುಕಿನ ಒಂದು ಭಾಗವೇ ಆಗುತ್ತದೆ. ಗಾಂಧಿ ಪರಿವಾರ ಒಂದು ವಾರ ಅಕ್ಕಪಕ್ಕದ ಹಳ್ಳಿಗಳಿಗೆ ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿತು. ಇಸ್ಲಾಂ ಎಂದರೆ ಶಾಂತಿ ಎಂಬ ಅರ್ಥವಿದೆ ಎಂದು ಮುಸ್ಲಿಮರಿಗೆ ತಿಳಿ ಹೇಳಿದರು. ತಾವೂ ಮುಸ್ಲಿಮರಂತೆಯೇ ವಿಗ್ರಹಾರಾಧನೆಯಲ್ಲಿ ನಂಬಿಕೆ ಇಲ್ಲದವರಾಗಿದ್ದರೂ ವಿಗ್ರಹಾರಾಧನೆ ಮಾಡುವ ಜನರ ನಂಬಿಕೆಯನ್ನೂ ಗೌರವಿಸುವುದು ಧರ್ಮದ ಒಂದು ಕರ್ತವ್ಯವಾಗುತ್ತದೆ ಎಂದು ತಿಳಿ ಹೇಳಿದರು. ಅವರು ಪ್ರತಿ ಊರಿನಲ್ಲಿ ನಡೆಸುತ್ತಿದ್ದ ಪ್ರಾರ್ಥನಾ ಸಭೆಗಳಲ್ಲಿ ಕಿಕ್ಕಿರಿದಿದ್ದ ಜನಸ್ತೋಮದಲ್ಲಿ ಮುಸ್ಲಿಮರೇ ಹೆಚ್ಚಿರುತ್ತಿದ್ದರು. ಗಾಂಧಿಯವರ ಈ ತಿರುಗಾಟ ಸಭೆಗಳಿಗೆ ನೆರವಾಗಲು ಸುಭಾಷರ ಭಾರತದ ರಾಷ್ಟ್ರೀಯ ಸೇನೆಯ ಮಾಜಿ ಯೋಧರಾದ ನಿರಂಜನ್ ಸಿಂಗ್ ಮತ್ತು ಜೀವನ್ ಸಿಂಗ್ ಎಂಬ ಇಬ್ಬರು ಬಲಿಷ್ಠ ಸಿಖ್ ನೇತೃತ್ವದ ಒಂದು ಪಡೆಯೇ ಗಾಂಧಿಯವರ ಹಿಂದೆ ಬಂದಿತ್ತು. ಪಾಳು ಸ್ವಚ್ಛಗೊಳಿಸುವ, ಸಾಮಾನು ಸರಂಜಾಮು ಸಾಗಿಸುವ, ತಾತ್ಕಾಲಿಕ ಶಿಬಿರಗಳನ್ನು ನಿರ್ಮಿಸುವ ಗಾಂಧಿಯವರ ಸಭೆಗಳಿಗಾಗಿ ಚಪ್ಪರ ಹಾಕುವುದು, ವೇದಿಕೆ ಹಾಕುವುದು, ಅಗತ್ಯ ಬಿದ್ದಾಗ ಮೋಟಾರ್ ವಾಹನ ಓಡಿಸುವ, ಹೀಗೆ ಶ್ರಮದ ಯಾವ ಕೆಲಸಗಳಿಗೂ ಇವರು ಸಿದ್ಧರಾಗಿದ್ದರು. ಜೊತೆಗೆ ಸೋದೇಪುರದ ಆಶ್ರಮದ ಸತೀಶ್ ಚಂದ್ರ ದಾಸ್ ಗುಪ್ತಾ ನೇತೃತ್ವದ ನೌಕಾಲಿ ರಕ್ಷಣಾ, ಪರಿಹಾರ ಮತ್ತು ಪುನರ್ವಸತಿ ಸಮಿತಿಯು ನಿರಾಶ್ರಿತರ ಶಿಬಿರಗಳನ್ನು ನಡೆಸುವ, ಮನೆಮಠಗಳ ನಿರ್ಮಾಣ ಮಾಡಿಕೊಡುವ ಇತ್ಯಾದಿ ಕೆಲಸಗಳಲ್ಲಿ ತೊಡಗಿ ಗಾಂಧಿ ಪರಿವಾರದ ಕೆಲಸಗಳಿಗೆ ಹಾದಿ ಸುಗಮಗೊಳಿಸುತ್ತಿತ್ತು. ಗಾಂಧಿ ತಮ್ಮ ನೌಖಾಲಿ ಯಾತ್ರೆಯ ಶಾಶ್ವತ ಬಿಡಾರವನ್ನು ಮುಸ್ಲಿಮರೇ ಹೆಚ್ಚಾಗಿದ್ದ ಶ್ರೀರಾಂಪುರ ಎಂಬ ಹಳ್ಳಿಯಲ್ಲಿ ಸ್ಥಾಪಿಸಿಕೊಳ್ಳುವ ಮುನ್ನ, ಶ್ರೀರಾಂಪುರದಲ್ಲಿ ಮುಸ್ಲಿಮರೇ ಹೆಚ್ಚಾಗಿದ್ರಂತೆ. ಏನು ಈ ದೇಶದ ಪರಿಸ್ಥಿತಿ, ಹಣೆ ಬರ ನೋಡ್ರಿ. ಗಾಂಧಿ ತಮ್ಮ ನೌಖಾಲಿ ಯಾತ್ರೆಯ ಶಾಶ್ವತ ಬಿಡಾರವನ್ನು ಮುಸ್ಲಿಮರೇ ಹೆಚ್ಚಾಗಿದ್ದ ಶ್ರೀರಾಂಪುರ ಎಂಬ ಹಳ್ಳಿಯಲ್ಲಿ ಸ್ಥಾಪಿಸಿಕೊಳ್ಳುವ ಮುನ್ನ ತಮ್ಮ ಪರಿವಾರದ ಸದಸ್ಯರನ್ನೆಲ್ಲ ಪರಿಹಾರ ಕಾರ್ಯಗಳನ್ನು ಸಂಘಟಿಸಲು, ಮುಖ್ಯವಾಗಿ ನಿರಾಶ್ರಿತರಿಗೆ ಅನ್ನ, ಆಸರೆ ಮತ್ತು ಧೈರ್ಯ ಒದಗಿ ಅವರನ್ನು ಸ್ವಸ್ಥಾನಗಳಿಗೆ ಕರೆತರಲು ಬೇರೆ ಬೇರೆ ಊರುಗಳಿಗೆ ಅಟ್ಟಿದರು. ಇವರಲ್ಲಿ ಈಗ ಅಭಾ, ಕನು ಗಾಂಧಿ, ಸುಶೀಲಾ ಪೈ, ಟಕ್ಕರ್, ಬಾಪು ಮುಂತಾದವರು ಸೇರಿದ್ದರು. ಶ್ರೀರಾಂಪುರದಲ್ಲಿ ಗಾಂಧಿಯವರೊಂದಿಗೆ ನೆಲೆಸಿದವರೆಂದರೆ ಅವರ ಶೀಘ್ರ ಲಿಪಿಕಾರ, ಕೇರಳದ ಪರಶುರಾಮ್ ಮತ್ತು ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ ಮಾನವಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದ ನಿರ್ಮಲ್ ಕುಮಾರ್ ಬೋಸ್. ಬೋಸ್ ಗಾಂಧಿಗೆ ಬಂಗಾಳಿ ಹೇಳಿಕೊಡುತ್ತಾ ಅವರ ದುಭಾಷಿಯಾಗಿಯೂ ಕೆಲಸ ಮಾಡುತ್ತಿದ್ದರು. ನವೆಂಬರ್ 20ರಂದು ಶ್ರೀರಾಂಪುರದಲ್ಲಿ ನೆಲೆಸಿದ ದಿನವೇ ಗಾಂಧಿ ಒಂದು ಪತ್ರಿಕಾ ಹೇಳಿಕೆ ನೀಡಿ, ಇಡೀ ಪೂರ್ವ ಬಂಗಾಳದಲ್ಲಿ ಮುಸ್ಲಿಮರು, ಹಿಂದೂಗಳು ಹಳ್ಳಿಗಳಲ್ಲಿ ಮೊದಲಿನಂತೆ ಸಹಬಾಳ್ವೆ ನಡೆಸತೊಡಗಿ ಶಾಂತಿ ನೆಲೆಸಿದೆ ಎಂದು ತಮಗೆ ಖಚಿತವಾಗುವವರೆಗೆ ತಾವು ಅಲ್ಲಿಂದ ಹೊರಡುವುದಿಲ್ಲವೆಂದು ಪ್ರಕಟಿಸಿದರು. ಇದು ಸಾಧಿತವಾಗುವವರೆಗೂ ಪಾಕಿಸ್ತಾನವೂ ಇಲ್ಲ, ಹಿಂದೂಸ್ತಾನವೂ ಇಲ್ಲ, ಇರುವುದು ಗುಲಾಮಿಸ್ತಾನ ಎಂದು ಅವರು ಎಚ್ಚರಿಸಿದರು. ಆ ಪ್ರದೇಶದಲ್ಲಿ ಸೋಮವಾರ ಸಂತೆಯ ದಿನ ಎಂದು ತಿಳಿದ ಗಾಂಧಿ ಜನರೊಡನೆ ಸಂವಾದದ ಅವಕಾಶಗಳು ತಪ್ಪದಂತೆ ತಮ್ಮ ಮೌನದ ದಿನವನ್ನು ಸೋಮವಾರದಿಂದ ಭಾನುವಾರಕ್ಕೆ ಬದಲಾಯಿಸಿಕೊಂಡರು. ಬರಿಗಾಲ ಯಾತ್ರೆ, ಮನ್ನೋಳ ಆಗಮನ. ಗಾಂಧಿ ಪ್ರತಿದಿನ ಶ್ರೀರಾಂಪುರದಿಂದ ಸುತ್ತಮುತ್ತ ಹಳ್ಳಿಗಳಿಗೆ ಪಾದಯಾತ್ರೆಗಳನ್ನು ಆರಂಭಿಸಿದರು. ಒಂದು ಬಿದಿರು ಕೋಲು ಹಿಡಿದು ಬರಿಗಾಲಿನಲ್ಲಿ ಪಟಪಟನೆ ಹೆಜ್ಜೆ ಹಾಕುತ್ತಾ ನಡೆಯುತ್ತಿದ್ದರು. ಅವರ ಪಾದಗಳಲ್ಲಿ ಬೊಬ್ಬೆ ಎದ್ದಿದ್ದನ್ನು ನೋಡಿದವರು ಬರಿಗಾಲಲ್ಲಿ ನಡೆಯುವುದು ಬೇಡ ಎಂದಾಗ ಅವರು, ಇದು ಪವಿತ್ರ ಯಾತ್ರೆ, ನೀವು ಪವಿತ್ರ ಕ್ಷೇತ್ರಗಳಲ್ಲಿ ಚಪ್ಪಲಿ ಬಿಟ್ಟು ನಡೆಯುತ್ತಿರಲ್ಲ ಹಾಗೆ ಎಂದು ವಿವರಿಸುತ್ತಿದ್ದರು. ಗಾಂಧಿ ಪಾದಯಾತ್ರೆ ಮೂಲಕ ತಲುಪುವ ಪ್ರತಿ ಹಳ್ಳಿಯಲ್ಲೂ ಅವರ ಪ್ರಾರ್ಥನಾ ಸಭೆಗಾಗಿ ಸತೀಶ್ ಚಂದ್ರ ದಾಸ್ ಗುಪ್ತಾ ಚಪ್ಪರ, ವೇದಿಕೆಯ ವ್ಯವಸ್ಥೆ ಮಾಡುತ್ತಿದ್ದರು. ಗಾಂಧಿ ಪಾದಯಾತ್ರೆ ಹೊರಟರೆಂದರೆ ಅವರ 100 ಗಜ ಮುಂದೆ ಬಂಗಾಳದ ಒಂದು ಪೊಲೀಸ್ ದಳ ಗಾಂಧಿ ಒಲ್ಲೆನೆಂದರೂ ಬಿಡದೆ ನಡೆದಿರುತ್ತಿತ್ತು. ಇನ್ನು ಇವರ ಇಕ್ಕೆಲಗಳಲ್ಲಿ ಹಳ್ಳಿಯ ಜನ ಸಾಲಾಗಿ ನಡೆದಿರುತ್ತಿದ್ದರು. ಮುಂದಿನ 2 ತಿಂಗಳ ಕಾಲ ನಡೆದ ಈ ಪಾದಯಾತ್ರೆ ಬಂಗಾಳದ ಇತಿಹಾಸದಲ್ಲೇ ಒಂದು ಐತಿಹಾಸಿಕ ಘಟನೆಯಾಗಿತ್ತು, ಅದು ಅದರ ಪರಿಣಾಮದ ದೃಷ್ಟಿಯಿಂದಲೂ. ಗಾಂಧಿ ಶ್ರೀರಾಂಪುರದಲ್ಲಿ ನೆಲೆಸಿದ 1 ತಿಂಗಳ ನಂತರದಲ್ಲೇ ಡಿಸೆಂಬರ್ ಮೊದಲ ವಾರದಲ್ಲಿ ಅವರ ದತ್ತು ಪುತ್ರಿ ಮನು ಗಾಂಧಿಯೂ ಅಲ್ಲಿಗೆ ಬಂದು ಸೇರಿಕೊಂಡಳು. ಮನು ಮತ್ತು ಅವಳ ತಂದೆ ಜೈ ಸುಖಲಾಲ್ ಒಪ್ಪಿಗೆಯ ಮೇರೆಗೆ ಗಾಂಧಿಯವರು ಅವಳನ್ನು ಅಲ್ಲಿಗೆ ಬರಲು ಹೇಳಿದ್ದರು. ತಾಯಿ ಇಲ್ಲದ ಮನು ಸಬರ್ಮತಿ ಆಶ್ರಮದಲ್ಲಿ ಗಾಂಧಿ ದಂಪತಿಗಳ ಪ್ರೀತಿಯ ಆಶ್ರಯದಲ್ಲಿ ಬೆಳೆದು ಆ ದಂಪತಿಗಳ ಪುತ್ರಿಯೇ ಆಗಿದ್ದಳು.
ಆಗಾ ಖಾನ್ ಅರಮನೆಯ ಸೆರೆಮನೆಗೆ ಬಂದಿದ್ದ ಅವಳು ಕಸ್ತೂರ್ಬಾ ಅವರ ಕೊನೆಯ ದಿನಗಳಲ್ಲಿ ಅವರ ಸೇವೆ ಮಾಡಿ ಕೃತಾರ್ಥಳಾಗಿದ್ದಳು. ಈಗ ಶ್ರೀರಾಂಪುರದಲ್ಲಿ ಗಾಂಧಿಯವರ ವಿಶಿಷ್ಟ ಸೇವೆಗಾಗಿ ಬಂದಿದ್ದಳು. ಗಾಂಧಿ ತಾವು ನೌಖಾಲಿಗೆ ಹೊರಟಾಗ ಅವರ ಮನಸ್ಸಿನಲ್ಲೆದ್ದ ಅಲ್ಲೋಲ ಕಲ್ಲೋಲದ ಮಧ್ಯೆ ಇದ್ದದ್ದು ಸತ್ಯ ಅಹಿಂಸೆಗಳ ತಮ್ಮ ಪ್ರಯೋಗದಲ್ಲಿ ತಾನೇಕೆ ವಿಫಲತೆಯನ್ನು ಕಾಣುತ್ತಿದ್ದೇನೆ ಎಂಬ ಪ್ರಶ್ನೆ. ತಾನು ಈ ಪ್ರಯೋಗದಲ್ಲಿ ಪರಿಶುದ್ಧನಾಗಿ ಭಾಗವಹಿಸುತ್ತಿಲ್ಲವೇನೋ ಎಂಬ ಸಂದೇಹ ಅವರಿಗೆ. ಈ ಪರಿಶುದ್ಧತೆ ಪರೀಕ್ಷೆಗೆ ತಮ್ಮ ಬ್ರಹ್ಮಚರ್ಯ ಪಾಲನೆಯ ಪರಿಪೂರ್ಣತೆಯನ್ನು ಮಾನದಂಡವಾಗಿರಿಸಿಕೊಂಡಿದ್ದ ಅವರು ಈ ಪರೀಕ್ಷೆಗೆ ಬಹಳ ದಿನಗಳಿಂದ ಮನುವನ್ನು ಸಾಧನವನ್ನಾಗಿ ತಯಾರು ಮಾಡಿದ್ದರು. ಗಾಂಧಿ ತನಗೆ ತಂದೆ ಮತ್ತು ತಾಯಿ ಎರಡೂ ಆಗಿದ್ದು ಈ ಪರೀಕ್ಷೆಯಲ್ಲಿ ತಾನು ಭಾಗವಹಿಸುವ ಮೂಲಕ ತನ್ನ ಬ್ರಹ್ಮಚರ್ಯದ ಪರಿಶುದ್ಧತೆಯೂ ಪರೀಕ್ಷೆಗೊಳಪಡುತ್ತದೆ ಎಂದು ಭಾವಿಸಿದ್ದಳು ಆಕೆ. ಗಾಂಧಿ ಮಲಗುತ್ತಿದ್ದ ಮಂಚ ಸಾಕಷ್ಟು ದೊಡ್ಡದಿತ್ತು. ಅದರ ಮೇಲೆ ಗಾಂಧಿ ಅವರೊಂದಿಗೆ ಇಬ್ಬರು ಮಲಗಬಹುದಿತ್ತು. ಹಳ್ಳಿ ಸುತ್ತಿ ಬರುತ್ತಿದ್ದ ಸುಶೀಲಾ ನಯ್ಯರ್ ಅಲ್ಲಿ ಒಂದು ಕಡೆ ಮಲಗಿ ನಿದ್ರಿಸುತ್ತಿದ್ದರೆ, ಮನು ಇನ್ನೊಂದು ಕಡೆ ಕೂಳುತ್ತೋ ಮಲಗಿಯೋ ಗಾಂಧಿಯ ಮಾತುಗಳನ್ನು ಕೇಳುತ್ತಲೋ ಬರೆದುಕೊಳ್ಳುತ್ತಲೋ ಇರುತ್ತಿದ್ದುದನ್ನು ನಿರ್ಮಲ್ ಕುಮಾರ್ ಬೋಸ್ ತಮ್ಮ ಡೇಸ್ ವಿತ್ ಗಾಂಧಿ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಜೊತೆಗೆ ಗಾಂಧಿ ವಾಸಿಸುತ್ತಿದ್ದ ಮನೆಯ ಬಾಗಿಲು ಯಾವಾಗಲೂ ತೆರೆದಿರುತ್ತಿತ್ತು ಎಂದು ಅವರು ತಿಳಿಸಿದ್ದಾರೆ. ಆದರೆ ಬೋಸ್ ಗಾಂಧಿಯವರ ಈ ವರ್ತನೆಯನ್ನು ಎಷ್ಟು ಸಹಾನುಭೂತಿಯಿಂದ ಅರ್ಥ ಮಾಡಿಕೊಳ್ಳಲೆತ್ನಿಸಿದರೋ ಯಾಕೋ ಇದೆಲ್ಲ ಅವರಿಗೆ ಸರಿ ಎನಿಸಲಿಲ್ಲ. ಅದನ್ನು ಗಾಂಧಿಯವರಿಗೆ ಹೇಳಿಯೂ ಇದ್ದರು. ಇನ್ನು ಪರಶುರಾಮ್ಗೆ ಇದನ್ನು ಸಹಿಸಲು ಸಾಧ್ಯವೇ ಆಗಲಿಲ್ಲ. ಮನು ಬಂದ ಕೆಲವೇ ದಿನಗಳಲ್ಲಿ ಆತ ಗಾಂಧಿಯಿಂದ ದೂರವಾದ. ಗಾಂಧಿ ಆತನಿಗೆ ಪತ್ರ ಬರೆದು ಆತನ ನಿರ್ಧಾರ ತಮಗೆ ಬೇಸರವನ್ನೇನೂ ಉಂಟು ಮಾಡಲಿಲ್ಲ ಎಂದು ಹೇಳುತ್ತಾ ಆತನ ಭವಿಷ್ಯ ಜೀವನದ ಬಗ್ಗೆ ತಮ್ಮ ಕಾಳಜಿಯನ್ನು ವ್ಯಕ್ತಪಡಿಸಿ ಈ ಬಗ್ಗೆ ಆಗಾಗ್ಗೆ ತಮಗೆ ಪತ್ರ ಬರೆಯುತ್ತಿರುವಂತೆ ತಿಳಿಸಿದ್ದರು. ಜೊತೆಗೆ ತಮ್ಮೊಡನಿದ್ದ ದಿನಗಳಲ್ಲಿ ತನಗೆ ಸರಿ ಎನಿಸಿದ ಎಲ್ಲ ಸಂಗತಿಗಳನ್ನೂ ಆತ ಸಾರ್ವಜನಿಕವಾಗಿ ಹೇಳುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆಂದು ತಿಳಿಸಿದ್ದರು. ಮನುಳೊಡನೆ ಸಂಬಂಧ, ಗಾಂಧಿ ನೀಡಿದ ವಿವರಣೆ. ಗಾಂಧಿ ಮತ್ತು ಮನುಳ ಸಂಬಂಧದ ಸೂಕ್ಷ್ಮಗಳನ್ನು ಅರಿಯಲು ಅವಳ ಆ ಕಾಲದ ದಿನಚರಿಯ ಟಿಪ್ಪಣಿಗಳನ್ನು ಗಮನಿಸಬೇಕು. ಉದಾಹರಣೆಗೆ, ಟಿಪ್ಪೇರಾ ಜಿಲ್ಲೆಯ ಅಲೂನಿಯಾ ಎಂಬ ಹಳ್ಳಿಗೆ ಅಲ್ಲಿನ ಚಲಿಸಲಾಗದಷ್ಟು ಹಣ್ಣಾದ ಮುದುಕನೊಬ್ಬನಿಗೆ ಆತನ ಹಂಬಲದಂತೆ ದರ್ಶನ ನೀಡಿ ಪ್ರಾರ್ಥನಾ ಸಭೆಯ ನಂತರ ಗಾಂಧಿ ನದಿಯ ಮೇಲೆ ದೋಣಿಯಲ್ಲಿ ವಾಪಸ್ಸಾಗುತ್ತಿದ್ದ ಸಂದರ್ಭದ ಬಗೆಗಿನ ಮನು ಅವರ ಟಿಪ್ಪಣಿ ಹೀಗಿದೆ. ಅದೊಂದು ದಟ್ಟ ಹಸಿರು ಕಾನನದ ಮಧ್ಯೆ ಹರಿದಿದ್ದ ತೊರೆ. ಗಾಂಧಿ ಮುಖದರ್ಶನಕ್ಕಾಗಿ ಆಸುಪಾಸಿನ ಹಳ್ಳಿಗಳ ಜನ ನದಿಯ ಎರಡೂ ಬದಿಯಲ್ಲಿ ಕಿಕ್ಕಿರಿದಿದ್ದರು. ಅಂಬಿಗ ಹುಟ್ಟು ಹಾಕುತ್ತಾ ದೋಣಿಯನ್ನು ನಿಧಾನಗತಿಯಲ್ಲಿ ಮುನ್ನಡೆಸಿದ್ದ. ಇಂತಹ ಮನೋಹರ ದೃಶ್ಯದ ಮಧ್ಯೆ ಜಗತ್ತಿನ ಮಹಾತ್ಮನೊಬ್ಬ ನನ್ನ ತೊಡೆಯ ಮೇಲೆ ತಲೆಯಿಟ್ಟು ಸುಖವಾಗಿ ನಿದ್ರಿಸುತ್ತಿದ್ದ. ನಾನು ಆ ಮಹಾತ್ಮನ ಹಣೆಯ ಮೇಲೆ ಕೈ ಇರಿಸಿ ನನ್ನ ಬದುಕಿನ ಸಾರ್ಥಕ ಕ್ಷಣಗಳ ರೋಮಾಂಚನವನ್ನು ಅನುಭವಿಸುತ್ತಿರುವೆ. ಗಾಂಧಿ ತಮ್ಮ ಮತ್ತು ಮನುಳ ಸಂಬಂಧವನ್ನು ಗುಟ್ಟಾಗಿ ಇಟ್ಟಿರಲಿಲ್ಲ. ಇಡುವಂತಹ ವ್ಯಕ್ತಿತ್ವವೂ ಅವರದಾಗಿರಲಿಲ್ಲ. ಅವರು ಈ ಬಗ್ಗೆ ಬಿರ್ಲಾಗೆ, ನೆಹರು, ಪಟೇಲರು, ಕೃಪಲಾನಿ, ವಿನೋಬಾ ಭಾವೆ ಮತ್ತು ಮಕ್ಕಳಾದ ಮಣಿಲಾಲ, ರಾಮದಾಸ ಮತ್ತು ದೇವದಾಸರಿಗೂ ಪತ್ರ ಬರೆದೇ ತಿಳಿಸಿದ್ದರು. ಬಿರ್ಲಾ ಏನೂ ಪ್ರತಿಕ್ರಿಯಿಸದೇ ಇದ್ದರೂ ಕೃಪಲಾನಿ ಇದು ಸಾಮಾನ್ಯರು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುವ ಪ್ರಯೋಗ, ತಪ್ಪು ತಿಳುವಳಿಕೆಗೆ ಅವಕಾಶದ ಎಲ್ಲಾ ಸಾಧ್ಯತೆಗಳಿವೆ ಎನ್ನುತ್ತಾ ನಿಮ್ಮ ವ್ಯಕ್ತಿತ್ವದ ಪರಿಶುದ್ಧತೆಯನ್ನು ನಂಬಿದ ನಮ್ಮಂತವರಾರೂ ತಪ್ಪು ತಿಳಿಯಲಾರರು ಎಂದು ಬರೆದಿದ್ದರು. ನೆಹರು ಕೂಡ ಇದೇ ಅಭಿಪ್ರಾಯದವರಾಗಿದ್ದರು. ಆದರೆ ಪಟೇಲರಿಗೆ ಈ ವಿಷಯ ಎಲ್ಲಿ ಜಿನ್ನಾರ ಬಾಯಲ್ಲಿ ರಾಜಕೀಯ ದುರುಪಯೋಗಕ್ಕೆ ಈಡಾಗುವುದೋ ಎಂಬ ಆತಂಕವಿತ್ತು. ವಿನೋಬಾ ಭಾವೆಯವರು ಬ್ರಹ್ಮಚರ್ಯ ಸಾಧನೆಗೆ ಇದು ಅಗತ್ಯವಿಲ್ಲ ಎಂದು ಉತ್ತರಿಸಿದ್ದರು. ಆದರೆ ಗಾಂಧಿಗೆ ಇದು ಆತ್ಮಸಾಕ್ಷಿಯ ನಿಕಷದಲ್ಲಿ ಮಾತ್ರ ತೀರ್ಮಾನವಾಗುವ ವಿಷಯವಾಗಿತ್ತು. ಅವರು ಈ ವಿಷಯದಲ್ಲಿ ಹಿಂದೆ ಕೂಡ ಕಿಂಚತ್ತೂ ವಿಚಲಿತರಾಗಿರಲಿಲ್ಲ. ಸಬರ್ಮತಿ ಆಶ್ರಮದಲ್ಲಿ ತಮ್ಮ ಆಪ್ತ ಸಂಗಾತಿಯಾಗಿದ್ದ ಮಶ್ರೂವಾಲಾ, ನರಹರಿ ಫಾರೀಕ್ ಮುಂತಾದವರು ಈ ಸಂಬಂಧವಾಗಿಯೇ ಅವರನ್ನು ತೊರೆದು ಹೋಗಿದ್ದರು. ಇಂತಹ ಸಂದರ್ಭದಲ್ಲೂ ವಿದೇಶಿಯರು ಸೇರಿದಂತೆ ಅವರನ್ನು ಭೇಟಿ ಮಾಡದ ಹಲವರು ಮಾತುಗಳ ಮೂಲಕ ಇದು ನಮಗೆ ತಿಳಿದು ಬರುತ್ತದೆ. ಕ್ವೆಕೆರ್ ಹೊರೇಸ್ ಅಲೆಕ್ಸಾಂಡರ್ ತಮ್ಮ ಭೇಟಿಯಲ್ಲಿ ಅವರನ್ನು ಕಾಡಲು ಎಡೆಬಿಡದೆ ಬರುತ್ತಿದ್ದ ಜನಪ್ರವಾಹದ ಮಧ್ಯೆಯೂ ಕ್ಷಣ ಮಾತ್ರವೂ ಅಶಾಂತರಾಗದ ಪ್ರಶಾಂತ ವ್ಯಕ್ತಿತ್ವದ ಗಾಂಧಿಯನ್ನು ಕಂಡಿದ್ದಾರೆ. ಹಾರ್ವರ್ಡ್ನಿಂದ ಬಂದಿದ್ದ ಸ್ಟುವರ್ಟ್ ನೆಲ್ಸನ್ ಮತ್ತು ಅವರ ಗೆಳೆಯರಿಗೆ ಅವರು ಸರಳ, ನಿರಾಳ ಮತ್ತು ಸಹಜ ಸ್ಫೂರ್ತಿಯ ಚಿಲುಮೆಯಾಗಿದ್ದರು. ಇದಕ್ಕೆ ಕಾರಣ ಅವರ ಮನಸ್ಸು ಸರ್ವಮುಕ್ತವಾಗಿರುತ್ತಿದ್ದುದು. ಅವರು ಈ ವಿಷಯವಾಗಿ ತಪ್ಪು ಸುದ್ದಿ ಹರಡಲಾಗುತ್ತಿದೆ ಎಂದು ಗೊತ್ತಾದಾಗ ಅವರು ಮೀಶಾಪಾರ ಎಂಬ ಹಳ್ಳಿಯಲ್ಲಿ ಸಾರ್ವಜನಿಕರಿಗೆ ಹೀಗೆ ಹೇಳಿದರು: ನನ್ನ ಜೊತೆ ನನ್ನ ಮೊಮ್ಮಗಳಿದ್ದಾಳೆ. ಅವಳೇ ನನ್ನ ಚೈತನ್ಯದಾಯಿ. ಅವಳು ನನ್ನ ಹಾಸಿಗೆಯಲ್ಲೇ ಮಲಗುತ್ತಾಳೆ. ಪ್ರವಾದಿ ಹುಟ್ಟು ನಪುಂಸಕರನ್ನೂ ತಿರಸ್ಕರಿಸಿದ್ದರು. ನಪುಂಸಕತೆಯನ್ನು ಸಾಧನೆ ಮಾಡಿ ಪಡೆದವರನ್ನು ಅತಿ ಗೌರವದಿಂದ ಕಂಡಿದ್ದಾರೆ ಎಂಬುದು ನಿಮಗೆ ಗೊತ್ತಿರಬೇಕು. ನನ್ನ ಸಾಧನೆಯ ಬಗ್ಗೆ ನನ್ನ ಹಲವು ಮಿತ್ರರು ಟೀಕೆ ವಿಮರ್ಶೆಗಳನ್ನು ಮಾಡುತ್ತಿದ್ದಾರೆ.
ಅಂದಕ್ಷಣ ನಾನು ನನ್ನ ಸಾಧನೆಯ ಪರೀಕ್ಷೆಯನ್ನು ಕೈ ಬಿಡಲಾರೆ. ಗಾಂಧಿ ಲೋಕವನ್ನು ತಾವು ಸತ್ಯವೆಂದು ನಂಬಿದ ಆದರ್ಶಗಳ ಎರಕದಲ್ಲಿ ಮರುರೂಪಿಸುವ ಹಠಕ್ಕೆ ಬಿದ್ದಿದ್ದರು. ಅದಕ್ಕೆ ಹಲವು ಅಡ್ಡಿ ಆತಂಕಗಳಿಗೆ ತಮ್ಮ ಅಪರಿಶುದ್ಧತೆಯೇ ಕಾರಣವೆಂದು ಭಾವಿಸಿ ತ್ರಿಕರಣ ಶುದ್ಧಿಗಾಗಿ ದೇಹ, ಮನಸ್ಸು, ಚೈತನ್ಯಗಳ ಸಂಪೂರ್ಣ ನಿಯಂತ್ರಣದ ಸಾಧನೆಗೆ ನಡೆಸಿದ್ದರು. ಗಾಂಧಿ ಮನುಗೆ ಈ ಸಂಗತಿಯನ್ನು ಮನವರಿಕೆ ಮಾಡಿಯೇ ಅವಳನ್ನು ಪ್ರಯೋಗಕ್ಕೆ ಸಿದ್ಧಪಡಿಸಿದ್ದರು. ಮನು ಈ ಸಂಬಂಧ ಗಾಂಧಿಯವರ ಈ ಮಾತುಗಳನ್ನು ತನ್ನ ದಿನಚರಿಯಲ್ಲಿ ದಾಖಲಿಸಿದ್ದಾಳೆ. ದೇಹವನ್ನು ದೇವಮಂದಿರದಂತೆ ಕಾಪಿಟ್ಟುಕೊಳ್ಳುವವರ ಬದುಕು ಪರಿಪೂರ್ಣ ಆಧ್ಯಾತ್ಮಿಕ ಸೌಂದರ್ಯದಿಂದ ನಳನಳಿಸುವ ಕಾವ್ಯವಾಗುತ್ತದೆ. ಅದು ಪರಿಪೂರ್ಣವಾಗಿ ಅರಳಿದ ಹೂವಿನಂತೆ ತನ್ನ ಪರಿಮಳದಿಂದಲೋ ಕೋಮುದ್ವೇಷವೂ ಸೇರಿದಂತೆ ಲೋಕದ ಎಲ್ಲ ಮಾಲಿನ್ಯಗಳನ್ನು ತೊಳೆಯುವ ಶಕ್ತಿಯನ್ನೂ ಗಳಿಸಿರುತ್ತದೆ. ಆದರೆ ಸಾಮಾನ್ಯರು ಇದರ ಅನುಕರಣೆ ಮಾಡಲಾರಂಭಿಸಿದರೆ ಏನು ಗತಿ ಎಂದು ಅವರ ಗೆಳೆಯ ಥಕ್ಕರ್ ಬಾಪಾ ಕೇಳಿದ ಪ್ರಶ್ನೆಗೆ ಅವರು, ಹಾಗಾಗದು, ಅಂಥವರು ಬಹುಬೇಗ ವಿಫಲವಾಗುತ್ತಾರೆ ಎಂದು ಉತ್ತರಿಸಿದ್ದರು. ಆದರೆ ಥಕ್ಕರ್ ಬಾಪಾ ಮನುಳನ್ನು ಭೇಟಿಯಾಗಿ ಈ ಪ್ರಯೋಗವನ್ನು ನಿಲ್ಲಿಸುವಂತೆ ಗಾಂಧಿಗೆ ಹೇಳು ಎಂದು ಕೋರಿದರು. ಅದರಂತೆ ಮನು ಗಾಂಧಿಗೆ ಹೇಳಿದಳು. ಗಾಂಧಿ ಅವಳ ಮಾತಿಗೆ ಮನ್ನಣೆ ಕೊಟ್ಟು ಈ ಪ್ರಯೋಗವನ್ನು ನಿಲ್ಲಿಸಿದರು. 20ರ ಹರೆಯದ ಮನುಳಿಂದ ಪ್ಯಾರೇಲಾಲ್ ಆಕರ್ಷಿತರಾಗಿದ್ದರು. ಪ್ರೇಮ ಭಿಕ್ಷೆಯನ್ನೂ ಯಾಚಿಸಿದ್ದರು. ಆದರೆ ಮನುಗೆ ಒಪ್ಪಿಗೆ ಇರಲಿಲ್ಲ. ಮನುಳನ್ನು ಅವಳ ಅಪೇಕ್ಷೆಯ ಮೇರೆಗೆ ಕಠಿಣ ಬ್ರಹ್ಮಚಾರಿಯನ್ನಾಗಿ ರೂಪಿಸತೊಡಗಿದ್ದ ಗಾಂಧಿಯವರೂ ಇದನ್ನು ಇಷ್ಟಪಡಲಿಲ್ಲ. ಕೊನೆಗೆ ಪ್ಯಾರೇಲಾಲ್ ನೌಖಾಲಿಯ ಯಾತ್ರೆಯ ಸಂದರ್ಭದಲ್ಲಿ ಒಂದು ಹೆಣ್ಣು ಹುಡುಕಿ ಮದುವೆಯಾದರು. ಬಚಾವಾದ. ಪುಣ್ಯಾತ್ಮ, ಇಲ್ದರ್ ಬ್ರಹ್ಮಚಾರಿ ಮಾಡ್ಬಿಡೋರು ಅವನು. ಅಪ್ಪಿ ತಪ್ಪಿ ಇವ್ರ ಕೈಲಿ ಸಿಕ್ಕಿಲ್ಲಲ್ಲ, ಗಾಂಧಿ ಕೈಲಿ ಸಿಕ್ಕಿದ ಅವನು ಪಾಪ ಅನ್ಯಾಯ ಆಗ್ಬಿಡ್ತಿತ್ತು. ಯಾರು ಗಾಂಧಿ ತಕ್ಕ ಹೋಯ್ತಾ ಇದ್ರೆ ಫಸ್ಟ್ ಮದ್ವೆ ಆಗ್ಬಿಟ್ಟು ಹೋಗೋ ಅಂದ್ಬಿಡೋರೇನು. ಅಲ್ಲ, ಆಮೇಲೆ ವಿಜಯ್ ಸರ್ ಓಪನ್ ಆಗಿ ಹೇಳ್ಕೊಳ್ಳೋದೈತಲ್ಲ, ಹೌದಪ್ಪ ನಾನು ಈ ತರದೊಂದು ಮಾಡ್ತಾ ಇದ್ದೀನಿ ಅಂತ ಎಲ್ಲಾನು ಲೆಟರ್ ಬರ್ದು ತಿಳಿಸೋದೈತಲ್ಲ ಸರ್ಕಾರ. ಇದೇನಾರ ಅವ್ರದ್ದು ಇದ್ದಲ್ಲಿ ಬರ್ದಿದ್ದ ಯಾವ್ದದು ಪತ್ರಿಕೆ ಇದೆಯಲ್ಲ, ಏನ್ ಹೆಸರು? ಅದು ನಾನು ಅದಕ್ಕೆ ಅವ್ರದ್ದು ಲೆಟರ್ಸ್ ಈಗ ಇದ್ ಮಾಡ್ತಾ ಇದೀನಲ್ಲ, ವಿಜುವಲೈಸ್ ತರ ಮಾಡ್ತಾ ಇದೀನಲ್ಲ, ಆ ಕಾರಣಕ್ಕೆ ಏನೇನ್ ಬರ್ದವ್ರು ನೋಡುವ ಅಂತ. ಅದೇ ಗಾಂಧಿ ಕಥನ ಓದ್ತಾ ಕ್ಯೂರಿಯಾಸಿಟಿ, ಲೆಟರ್ ಏನೇನ್ ಬರ್ದಿರ್ಬೋದು ಅಂತ ಶುರುವಾಯ್ತು. ಅದಕ್ಕೆ ಲೆಟರ್ಸ್ನೇ ಆಡಿಯೋ ವಿಜುವಲ್ ಮಾಡ್ಬಿಡೋದು ಅಂತ. ಓಕೆ, ಬ್ರಹ್ಮಚರ್ಯಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಯಾಕೆ ಅಂತ. ಅದು ನೀವು ಹಿಂಗೆ ಮಧ್ಯ ಬಂದ್ಬಿಟ್ಟು ರೂಮ್ ಬಗ್ ನೋಡ್ಬಿಟ್ಟು ಹೋಯ್ತಾ ಇದ್ರೆ ಗೊತ್ತಾಗಲ್ಲ. ನನ್ಗೆ ಅಲ್ಲ ಪ್ರಶ್ನೆ ಕೇಳೋರು ಒಬ್ರು ಅವ್ರಗ. ಓಕೆ ಓಕೆ ಓಕೆ. ಆಮೇಲೆ ವಿಜಯ್ ಸರ್ ನಿಮ್ಗೆ ಇದೊಂದು ಹೇಳ್ಬೇಕು. ಇಲ್ಲ, ಗಿಳಿ ಮೇಡಮ್ ಹೇಳ್ಬಿಡಿ ನೀವು ಮೊದ್ಲು, ಗಿಳಿ ಪಾಠ ಒಪ್ಸಿ ಆಮೇಲೆ ನಮ್ಗೆ ಏನಿಲ್ಲ, ನಾನ್ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೀನಿ ಅಂತ ಹೇಳ್ದೆ ಅಷ್ಟೇ. ಓಕೆ. ಆದ್ರೆ ಇದೇ ಚರ್ಚೆ ಆಗೈತೆ, ಇದ್ರ ಬಗ್ಗೆನೇ ಒಂದೆರಡು ಚಾಪ್ಟರ್ನು ಬಂದು ಹೋಗೈತೆ. ಓಕೆ ವಿಜಯ್ ಸರ್, ನಾನು ಇವರು ದಿನಕರ್ದು ಇದು ಅದು ಕನ್ನಡ ಪುಸ್ತಕ ಇದಿದೆಯಲ್ಲ, ಕುವೆಂಪು ಭಾಷೆ ಬರ್ತಿ, ಅವ್ರದ್ದು ಒಂದು ಬುಕ್ ಟ್ರಾನ್ಸ್ಲೇಷನ್ ಬುಕ್ ಮೊನ್ನೆ ಫುಲ್ ಸೆಟ್ ತರಿಸಿದ್ದೆ. ಅದ್ರಲ್ಲಿ ಇದು ಒಂದು ಇದು ಲೋಕದೇವ ನೆಹರು ಅಂತ ಆಯ್ತಾ. ಅದ್ರಲ್ಲಿ ಸುಮಾರು ಸರಿ ಈ ಗಾಂಧೀಜಿದು ನೆಹರು ಜೊತೆ ಏನೋ ಈ ಮಾತುಕತೆಗಳು ಮತ್ತೆ ಇವೆಲ್ಲ ಇದೆಯಲ್ಲ, ಈ ನೆಹರುನ ಭಯಂಕರ ಡಿಫೆಂಡ್ ಮಾಡ್ಕೊಂಡಿರೋರಲ್ಲಿ ಗಾಂಧಿ ತಾತ ಫಸ್ಟ್ ಲೈನ್ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಅದ್ರಲ್ಲಿ ನಾನು ಓದ್ತಾ ಇದ್ದೆ, ಭಯಂಕರ ಸರ್ಪ್ರೈಸ್ ಅನ್ಸ್ತು ಆಯ್ತಾ. ಈ ಗಾಂಧಿ ಕಥನ ಮುಗಿಲಿ, ಅದಾದ್ಮೇಲೆ ಅದು ಲೋಕದೇವ ನೆಹರು ಅದು ಓದ್ತೀನಿ, 160 ಪೇಜ್ ಇದೆ. ಅವ್ರ ದಿನಕರ್ ಅಂತ ಹೇಳಿ ಒಬ್ರು ಬರ್ದಿರೋದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್, ಸಖತ್ತಾಗಿದೆ. ಅದಲ್ಲೆಲ್ಲ ಈ ಹರಿಜನ್ ಪತ್ರಿಕೆಯಲ್ಲಿ ಗಾಂಧಿ ಬರೆಯೋದು ಮತ್ತೆ ಇವೆಲ್ಲ ಬಂದೋಗ್ತವೆ. ಯಾರದೇ ಇದು ಬಿಹಾರದಲ್ಲಿ ಇದ್ ಬಂತಲ್ಲ, ಯಾವ್ದು ಭೂಕಂಪ ಆದಾಗ ಇವ್ರು ಹೇಳ್ತಾರಲ್ಲ ಅಸ್ಪೃಶ್ಯತೆ ಮಾಡ್ತಿರೋದಕ್ಕೆ ಅಂತ, ಇದು ಟಾಗೋರ್ ಅವರು ಉಗಿದಾರಲ್ಲ, ಯೋ ಏನ್ ಮಾತಾಡ್ತಿದ್ಯಾ ಅಂತ. ಅದಕ್ಕೆ ನೆಹರು ಆಕ್ಚುಲಿ ಟಾಗೂರ್ ಪರವಾಗಿ ನಿಂತ್ಕೋತಾರೆ. ಜನರ ಮಧ್ಯೆ ಗಾಂಧಿ ಉತ್ಸವವಾದ ಯಾತ್ರೆ ನೋಡ್ಬಿಟ್ಟು ಏನನ್ಸುತ್ತೆ ಹೇಳಿ. ಗಾಂಧಿ ಪ್ರತಿ ಹಳ್ಳಿಯಲ್ಲೂ ವಿಚಾರಿಸಿ ಬಡವರ, ಕೆಳಜಾತಿಗಳ ಮತ್ತು ಮುಸ್ಲಿಮರ ಮನೆಯಲ್ಲಿ ತಂಗಿ ಆಹಾರ ಪಡೆಯುತ್ತಿದ್ದರು. ಅವರ ಮಾತುಕತೆಗೆ ಹೆಚ್ಚಾಗಿ ಸಂತ್ರಸ್ತ ಮಹಿಳೆಯರೊಂದಿಗೆ ಇರುತ್ತಿತ್ತು. ಮುಸ್ಲಿಂ ಮಹಿಳೆಯರು ಮತ್ತು ಮಕ್ಕಳೊಂದಿಗೆ ಒಡನಾಡುತ್ತಾ ಅವರ ಆರೋಗ್ಯದ ಬಗ್ಗೆ ಕಾಳಜಿಯಿಂದ ಮಾತನಾಡಿ ಸಲಹೆಯನ್ನು ನೀಡುತ್ತಿದ್ದರು. ಹಳ್ಳಿಯ ಆದಿಬೀದಿಯಲ್ಲಿರುತ್ತಿದ್ದ ಮಲಮೂತ್ರ ಇತ್ಯಾದಿ ಕೊಳಕನ್ನು ಅವರು
ತಮ್ಮ ಸಂಗಡಿಗರ ಜೊತೆ ಸೇರಿ ಸ್ವಚ್ಛ ಮಾಡುತ್ತಿದ್ದರು. ಜಾತಿಭೇದ ಮತ್ತು ಅಸ್ಪೃಶ್ಯತೆಗಳೆಂಬ ಕೇಡುಗಳ ಬಗ್ಗೆ ತಿಳಿ ಹೇಳುತ್ತಿದ್ದರು. ಜಾತಿಭೇದ ಮಾಡಿರದಿದ್ದರೆ ಮತ್ತು ಅಸ್ಪೃಶ್ಯತೆಯನ್ನು ಆಚರಿಸದೇ ಇದ್ದಿದ್ದರೆ ಹಿಂದೂಗಳಿಗೆ ಈ ಗತಿ ಬರುತ್ತಿರಲಿಲ್ಲವೆಂದು, ಧರ್ಮಾಂಧ ಮುಸ್ಲಿಮರ ಗುಂಪು ದಾಳಿಯನ್ನು ಒಟ್ಟಾಗಿ ಎದುರಿಸಬಹುದಿತ್ತೆಂದು ಅವರು ಹೇಳಿದರು. ಈಗಲೂ ತಡವಾಗಿಲ್ಲ. ಪ್ರತಿದಿನ ಹರಿಜನರೊಂದಿಗೆ ಒಡನಾಡಿರಿ, ಅವರನ್ನು ಊಟಕ್ಕೆ ಕರೆದು ಸತ್ಕರಿಸಿ, ಅವರು ನಿಮ್ಮನ್ನು ಕಾಪಾಡುತ್ತಾರೆ ಎಂದು ಗಾಂಧಿ ಹೇಳುತ್ತಿದ್ದರು. ಈ ಮಧ್ಯೆ ಗಾಂಧಿ ಶುಹ್ರವರ್ದಿಯವರಿಗೆ ಒಂದು ಪತ್ರ ಬರೆದು ತಮ್ಮೆಲ್ಲಾ ಪ್ರಯತ್ನಗಳ ಹೊರತಾಗಿಯೂ ಅಪಹರಿಸಲ್ಪಟ್ಟ ಹಿಂದೂ ಮಹಿಳೆಯರ ಸುಳಿವು ಕಾಣುತ್ತಿಲ್ಲ, ನಿಮ್ಮ ಆಡಳಿತ ಇನ್ನೂ ಚುರುಕಾಗಬೇಕು ಎಂದು ಸೂಚಿಸಿದರು. ಇದರಿಂದ ಕೆರಳಿದ ಶುಹ್ರವರ್ದಿ, ಇಲ್ಲಿ ನಿಮ್ಮ ಕೆಲಸ ಸುಗಮವಾಗಿರದಿದ್ದರೆ ನೀವು ಕೂಡಲೇ ಬಿಹಾರಕ್ಕೆ ಹೋದರೆ ಒಳ್ಳೆಯದು, ಅಲ್ಲಿ ನಿಮಗೆ ಸಾಕಷ್ಟು ಕೆಲಸವಿದೆ ಎಂದು ಉತ್ತರ ಬರೆದು ಗಾಂಧಿಯವರನ್ನು ನಿರಾಶೆಗೊಳಿಸಿದ್ದರು. ಮೌಲ್ವಿಯೊಬ್ಬರು ಗಾಂಧಿ ಪದೇ ಪದೇ ಕುರಾನ್ ಅನ್ನು ಉಲ್ಲೇಖಿಸುವುದನ್ನು ಕಂಡು ಅನ್ಯ ಮತದವರು ಕುರಾನ್ ಶ್ಲೋಕಗಳನ್ನು ಹೇಳುವಂತಿಲ್ಲ ಎಂದು ಕೂಗಾಡಿದ್ದನ್ನು ಇಲ್ಲಿ ದಾಖಲಿಸಬಹುದು. ಇಂತಹ ಎಲ್ಲಾ ಪ್ರತಿಕೂಲತೆಗಳ ನಡುವೆಯೂ ಗಾಂಧಿಯವರ ಪಾದಯಾತ್ರೆ ಒಂದು ಉತ್ಸವದಂತೆ ನಡೆದಿತ್ತು. ಜನ ವಿವಿಧ ವಾದ್ಯಗಳ ಮೇಳದಲ್ಲಿ ಜನಪದ ಮತ್ತು ಭಜನಾ ಗೀತೆಗಳನ್ನು ಹಾಡುತ್ತಿದ್ದರು. ಇವರ ಜೊತೆ ಗಾಂಧಿಯೂ ಸೇರಿಕೊಳ್ಳುತ್ತಿದ್ದರು. ಮುರುಕಲು ಸೇತುವೆ ದಾಟುವಾಗ ಭಯಗ್ರಸ್ತರಾದಂತೆ ಅಭಿನಯಿಸುತ್ತಾ ಗಾಂಧಿ ನಾಟ್ಯ ಮಾಡುತ್ತಾ ನಡೆಯುವುದನ್ನು ಜನ ಚಪ್ಪಾಳೆ ತಟ್ಟಿ ಆನಂದಿಸುತ್ತಿದ್ದರು. ಮನು ಒಳ್ಳೆಯ ಗಾಯಕಿಯಾಗಿದ್ದಳು ಕೂಡ. ಅವಳು ಗಾಂಧಿಯವರ ಎಲ್ಲ ಸಭೆಯಲ್ಲಿ ಭಜನೆ ಕೀರ್ತಿಗಳನ್ನು ಹಾಡುತ್ತಿದ್ದಳು. ಅವಳು 1947 ಜನವರಿಯಲ್ಲಿ ಪಾಣಿಯಾಲ ಎಂಬ ಗ್ರಾಮದಲ್ಲಿ ಮೊದಲ ಬಾರಿಗೆ ಹಾಡಿದ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಈಶ್ವರ್ ಅಲ್ಲಾ ತೇರೇ ನಾಮ್ ಎಂಬ ಗೀತೆ ನೆರೆದಿದ್ದ ಹಿಂದೂ ಮುಸ್ಲಿಂ ಜನಸ್ತೋಮದ ಮಧ್ಯೆ ರೋಮಾಂಚನವನ್ನುಂಟು ಮಾಡಿತು. ಅಲ್ಲಿಂದ ಆ ಗೀತೆ ಗಾಂಧಿಯವರ ಪ್ರಿಯ ಗೀತೆಯಾಗಿ ದೇಶಾದ್ಯಂತ ಅನುರಣಿಸಲಾರಂಭಿಸಿತು. ಗಾಂಧಿ ತಮ್ಮ ಸಭೆಗಳಲ್ಲಿ ಈ ಗೀತೆ ಮತ್ತು ವೈಷ್ಣವ ಜನತೋ ಜೊತೆಗೆ ಕುರಾನ್ ಪಠಣ ಮತ್ತು ಕ್ರೈಸ್ತ ಗೀತೆಗಳೂ ಹಾಡುವುದನ್ನು ಕಡ್ಡಾಯಗೊಳಿಸಿದ್ದರು. ತಮ್ಮ ಪರಿವಾರದವರು ಮುಸ್ಲಿಮರು ನೀಡುವ ಸಸ್ಯಾಹಾರ ಊಟ ತಿಂಡಿಗಳನ್ನು ಪ್ರೀತಿಯಿಂದ ಸ್ವೀಕರಿಸುವಂತೆ ಸೂಚಿಸಿದ್ದರು. ಗಾಂಧಿ ಸಭೆಗಳಿಗೆ ಮುಸ್ಲಿಮರ ಮಿಶ್ರ ಪ್ರತಿಕ್ರಿಯೆ ಕಂಡು ಬರುತ್ತಿತ್ತು. ಕೆಲವೆಡೆ ಅವರೇ ಬಹುಸಂಖ್ಯೆಯಲ್ಲಿದ್ದರೆ ಇನ್ನು ಕೆಲವೆಡೆ ಬೆರಳೆಣಿಕೆಯ ಜನ ಮಾತ್ರ ಇರುತ್ತಿದ್ದರು. ಒಂದು ಊರಿನಲ್ಲಿ ಯಾರೋ ಒಬ್ಬ ಹಿಂದೂ ಗಾಂಧಿ ಟೋಪಿ ಧರಿಸಿ ಸಭೆಗೆ ಬಂದಿದ್ದನು. ಮುಂದಿನ ಸಭೆಗಳಲ್ಲಿ ಹಿಂದೂ ಮುಸ್ಲಿಮರಿಬ್ಬರು ಗಾಂಧಿ ಟೋಪಿ ಧರಿಸಿ ಬರಲಾರಂಭಿಸಿದರು. ಗಾಂಧಿ ತಮ್ಮ ಸಭೆಗಳಲ್ಲಿ ಧಾರ್ಮಿಕ ಸಾಮರಸ್ಯದ ಮಾತುಗಳ ಜೊತೆ ಲೌಕಿಕ ಅಭ್ಯುದಯದ ಮಾತುಗಳನ್ನೂ ಆಡುತ್ತಿದ್ದರು. ಪೂರ್ವ ಬಂಗಾಳದ ಕಾಡು, ನೆಲ, ನೀರುಗಳ ಅದ್ಭುತ ಪ್ರಕೃತಿ ಸೌಂದರ್ಯ ಅವರನ್ನು ಮಂತ್ರಮಗ್ನನನ್ನಾಗಿರಿಸಿತು. ಅವರು ಹೇಳಿದರು, ಭಗವಂತನ ಈ ಕೊಡುಗೆಯನ್ನು ನಾವು ಜೋಪಾನವಾಗಿ ಕಾಪಾಡಿಕೊಂಡು ನಮ್ಮ ಬದುಕನ್ನು ಹಸನಗೊಳಿಸಿಕೊಳ್ಳಬೇಕು. ಪ್ರತಿ ಊರಿಗೆ ಸ್ವಚ್ಛ ಗಂಗೆಯ ನೀರು ಪೂರೈಕೆಯಾಗಬೇಕು. ಮನೆ ಬೀದಿಗಳನ್ನು ಚೊಕ್ಕಟವಾಗಿರಿಸಿಕೊಳ್ಳಬೇಕು. ಈ ಮಣ್ಣನ್ನು ಆಹಾರ ಧಾನ್ಯಗಳ ಹೆಚ್ಚಳಕ್ಕಾಗಿ ವಿವೇಕಶಾಲಿಯಾಗಿ ಬಳಸಿಕೊಳ್ಳಬೇಕು. ಸೂರ್ಯ ರಶ್ಮಿಯನ್ನು ಮೈಮನಗಳ ಚೇತರಿಕೆಗೆ ಉಪಯೋಗಿಸಿಕೊಳ್ಳಬೇಕು. ತಲೆಯ ಮೇಲಿನ ಅನಂತಾನಂತ ನೀಲಿ ಆಕಾಶದಿಂದ ಗರಿಷ್ಠ ಪ್ರಾಣವಾಯುವನ್ನು ಪಡೆಯುವ ತಂತ್ರಗಳನ್ನು ರೂಪಿಸಿಕೊಳ್ಳಬೇಕು. ಡಿಸೆಂಬರ್ ಕೊನೆಯ ಹೊತ್ತಿಗೆ ನೆಹರು ಮತ್ತು ಕೃಪಲಾನಿ ಅವರು ಶ್ರೀರಾಂಪುರಕ್ಕೆ ಬಂದು ಗಾಂಧಿಯವರನ್ನು ಭೇಟಿ ಮಾಡಿ ಅಧಿಕಾರ ಹಸ್ತಾಂತರದ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಅವರೊಂದಿಗೆ ಚರ್ಚೆ ಮಾಡಿದರಲ್ಲದೆ ಇಂತಹ ನಿರ್ಣಾಯಕ ಸಮಯದಲ್ಲಿ ಅವರು ದೆಹಲಿಯಲ್ಲಿರಬೇಕು ಎಂದು ಆಗ್ರಹಿಸಿ ಆಹ್ವಾನಿಸಿ ಹೋಗಿದ್ದರು. ಪಟೇಲರು ಒಂದು ಪತ್ರ ಬರೆದು ಕೂಡಲೇ ದೆಹಲಿಗೆ ವಾಪಸ್ಸಾಗುವಂತೆ ಒತ್ತಾಯಿಸಿದ್ದರು. ಪಟೇಲ್ ಮೀರತ್ ಎಐಸಿಸಿ ಸಮ್ಮೇಳನದಲ್ಲಿ ಮುಸ್ಲಿಂ ಲೀಗ್ ವಿರುದ್ಧ ಖಡ್ಗಕ್ಕೆ ಖಡ್ಗ ಎಂಬ ವೀರಾವೇಶದ ಮಾತಾಡಿ ಪರಿಸ್ಥಿತಿಯನ್ನು ಬಿಗಡಾಯಿಸುವಂತೆ ಮಾಡಿದ್ದಾರೆ ಎಂದು ಕೆಲವರು, ಪಟೇಲರು ಪಾಕಿಸ್ತಾನ ನಿರ್ಮಾಣವೇ ಸದ್ಯದ ಬಿಕ್ಕಟ್ಟಿಗೆ ಮದ್ದು ಎಂಬ ತೀರ್ಮಾನಕ್ಕೆ ಬಂದಂತಿದೆ ಎಂದು ಇನ್ನೂ ಕೆಲವರು ಗಾಂಧಿಗೆ ದೂರಿ ಪತ್ರಗಳನ್ನು ಬರೆದಿದ್ದರು. ಇನ್ನು ಮುಸ್ಲಿಂ ಲೀಗ್ನ ಪತ್ರಿಕೆ ಡಾನ್ ಬಂಗಾಳದ ಪ್ರಧಾನಮಂತ್ರಿ ಮೊದಲು ಗಾಂಧಿಯವರನ್ನು ಪ್ರಾಂತ್ಯದಿಂದ ಹೊರಹಾಕಬೇಕೆಂದು ಬರೆದಿತ್ತು. ಆದರೆ ಇದಾವುದರಿಂದಲೂ ವಿಚಲಿತರಾಗದ ಗಾಂಧಿ ಫೆಬ್ರವರಿ ಮಧ್ಯಭಾಗದವರೆಗೆ ತಮ್ಮ ಯಾತ್ರೆಯನ್ನು ಮುಂದುವರೆಸಿದರು. ಅವರು ಯಾತ್ರೆಯ ಆರಂಭದಲ್ಲಿ ಹೇಳಿದ್ದ ಹಾಗೆ ಪರಿಸ್ಥಿತಿ ಸಾಮಾನ್ಯವಾಗುವವರೆಗೆ ಅವರು ಹಿಂದಿರುಗದೆ ಇರಲು ತೀರ್ಮಾನಿಸಿದ್ದರು. ಶ್ರೀರಾಂಪುರದಿಂದ ಹೊರಟ ಗಾಂಧಿ ಪರಿವಾರದ ಕೆಲಸಗಳ ಪರಿವೀಕ್ಷಣೆ. ಶ್ರೀರಾಂಪುರದಲ್ಲಿ ತಮ್ಮ 43 ದಿನಗಳ ಸತತ ಬಿಡಾರದ ನಂತರ ಜನವರಿ 2ರಂದು ಗಾಂಧಿ ತಾವು ವಿವಿಧ ದಿಕ್ಕುಗಳ ಹಳ್ಳಿಗಳಿಗೆ ಅಟ್ಟಿದ್ದ ತಮ್ಮ ಶಿಷ್ಯರ ಕೆಲಸಗಳನ್ನು ನೋಡಲು ಹೊರಟರು. ಅವರು ಗ್ರಾಮ ಬಿಟ್ಟು ಹೊರಟಿದ್ದಂತೆ ಓರ್ವ ಮುಸ್ಲಿಂ ವೃದ್ಧ ಅವರ ಬಳಿ ಬಂದು 4 ಕಿತ್ತಳೆ ಹಣ್ಣನ್ನು ನೀಡಿ ನಮಸ್ಕರಿಸಿ ಅವರನ್ನು ಬೀಳ್ಗೊಟ್ಟ.
ಗಾಂಧಿಯವರೊಂದಿಗೆ ನಿರಂಜನ್ ಸಿಂಗ್ ಮತ್ತು ಸಿಖ್ ಪರಿವಾರವು ಅವರ ಸೇವಾನಿರತವಾಗಿ ಹೊರಟಿತು. ಸತೀಶ್ ಚಂದ್ರ ದಾಸ್ ಗುಪ್ತಾ ಗಾಂಧಿಯವರಿಗಾಗಿ ಒಂದು ಸರಳ ಜಂಗಮ ಕುಟೀರವನ್ನೇ ವಿನ್ಯಾಸ ಮಾಡಿಕೊಟ್ಟಿದ್ದರು. ಸಿಖ್ ಪಡೆ ಅದನ್ನು ಗಾಂಧಿ ಹೋದಡೆಯಲ್ಲೆಲ್ಲ ಹೊತ್ತು ತಂದು ಸ್ಥಾಪಿಸುತ್ತಿತ್ತು. ಗಾಂಧಿ ಶಿಷ್ಯರು ತಾವಿದ್ದ ಹಳ್ಳಿಗಳನ್ನು ದತ್ತು ತೆಗೆದುಕೊಂಡಂತೆ ಅವುಗಳ ಸಾಮಾಜಿಕ ಸ್ವರೂಪವನ್ನೇ ಬದಲಾಯಿಸುವಲ್ಲಿ ಯಶಸ್ವಿಯಾಗಿದ್ದರು. ಗಲಭೆಯ ಸಮಯದಲ್ಲಿ ಓಡಿ ಹೋಗಿದ್ದ ಹಿಂದೂಗಳು ವಾಪಸ್ ಬಂದಿದ್ದರು. ಅವರನ್ನು ಓಡುವಂತೆ ಮಾಡಿದ್ದ ಮುಸ್ಲಿಮರು ಪಶ್ಚಾತ್ತಾಪದಿಂದ ಹಿಂದಿರುಗಿದ ಹಿಂದೂ ಸೋದರರ ಪುನರ್ವಸತಿಗೆ ನೆರವಾಗುತ್ತಿದ್ದರು. ಬಾಟಿಯಾಲ್ಪುರ ಎಂಬಲ್ಲಿ ಮುರಿದು ಹಾಕಿದ್ದ ಹಿಂದೂ ವಿಗ್ರಹದ ಪ್ರತಿಷ್ಠಾಪನೆಯನ್ನು ಗ್ರಾಮಸ್ಥರ ಕೋರಿಕೆಯ ಮೇರೆಗೆ ಸ್ವತಃ ಗಾಂಧಿಯವರೇ ನೆರವೇರಿಸಿದ್ದರು. ಈ ಸಂದರ್ಭದಲ್ಲಿ ಮುಸ್ಲಿಂ ಗ್ರಾಮಸ್ಥರು ಹಾಜರಿದ್ದು ಈ ವಿಗ್ರಹ ಮತ್ತು ಹಿಂದೂ ಸೋದರರ ರಕ್ಷಣೆಯ ಹೊಣೆ ತಮ್ಮದೆಂದು ಗಾಂಧಿಯವರಿಗೆ ಮಾತು ಕೊಟ್ಟರು. ಸುಶೀಲಾ ನಾಯ್ಯರ್ ಚಾರ್ಗಿರ್ಗಾಂವ್ನಲ್ಲಿ ತಮ್ಮ ವೈದ್ಯಕೀಯ ಸೇವೆಯ ಮೂಲಕ ಜನರ ಮನ ಗೆದ್ದು ಲೂಟಿಯಾದ ವಸ್ತುಗಳನ್ನು ಸಂಬಂಧಪಟ್ಟವರಿಗೆ ಮರಳಿಸುವಂತೆ ಮಾಡಿದ್ದರು. ಪಕ್ಕದ ಕರ್ಪಾರಾದಲ್ಲಿ ವಾಸವಾಗಿದ್ದ ಸುಶೀಲಾ ಪೈ ಶಾಲೆಗಳ ಪುನರಾರಂಭ ಮಾಡಿಸಿ ವಾರದ ಸಂತೆ ನಡೆಯುವಂತೆ ಹಿಂದೂ ಮುಸ್ಲಿಂ ರೈತರು ಮತ್ತು ವ್ಯಾಪಾರಿಗಳ ನಡುವೆ ರಾಜಿ ಮಾಡಿಸಿದ್ದರು. ಕನು ಮತ್ತು ಆತನ ಹೆಂಡತಿ ಅಬಾ ಛಾಯಾಚಿತ್ರೀಕರಣ, ಚಿತ್ರಕಲೆ ಹಾಗೂ ಸಾಮೂಹಿಕ ಕಲಾ ಚಟುವಟಿಕೆಗಳ ಮೂಲಕ ಯುವ ಜನರನ್ನು ಸಂಘಟಿಸಿ ರಾಮದೇವ್ಪುರ ಮತ್ತು ಹೈಮಾಚಾರ್ ಗ್ರಾಮಗಳಲ್ಲಿ ಶಾಂತಿ ಮರಳುವಂತೆ ಮಾಡಿದ್ದರು. ಹೈಮಾಚಾರ್ನಲ್ಲೇ ಅಸ್ಪೃಶ್ಯ ಕುಟುಂಬವೊಂದರ ಜೊತೆ ವಾಸಿಸಿದ್ದ ಥಕ್ಕರ್ ಬಾಪ ಗ್ರಾಮ ನೈರ್ಮಲ್ಯ ಚಟುವಟಿಕೆಗಳಲ್ಲಿ ತೊಡಗಿ ಊರುಗಳಲ್ಲಿ ಶೌಚಗೃಹಗಳನ್ನು ಕಟ್ಟಿದ್ದರು. ಇದರ ಜೊತೆ ರೇಣುಕಾ ರಾಯ್, ಅಶೋಕ್ ಗುಪ್ತಾ, ಸ್ನೇಹಾರಾಣಿ ಮುಂತಾದ ಸ್ಥಳೀಯ ಸಮಾಜ ಸೇವಾ ಕಾರ್ಯಕರ್ತರು ಕೈಜೋಡಿಸಿದ್ದರು. ಇನ್ನು ಸಿರಂಡಿಯಾ ಗ್ರಾಮಕ್ಕೆ ಗಾಂಧಿ ಜನವರಿ 20ರಂದು ಬಂದಾಗ ಅಲ್ಲಿ ತಮ್ಮ ಪ್ರಿಯ ಶಿಷ್ಯೆ, ಮುಸ್ಲಿಂ ಶಿಷ್ಯೆ ಅಮ್ತಸ್ ಸಲಾಂ ಬೀಬಿ 25 ದಿನಗಳಿಂದ ಉಪವಾಸ ಕೂತಿರುವುದನ್ನು ಕಂಡು ಗಾಬರಿಯಾದರು. ಓಹ್, ನನ್ ಕೆಲ್ಸ ಇವಳು ಮಾಡ್ಬಿಡ್ತಾವಳಲ್ಲಪ್ಪ ಅಂತ. ಅಲ್ಲ ವಿಜಯ್ ಒಂದ್ ಡೌಟ್. ಹಾಗೆಲ್ಲ ಈ ಹೆಣ್ಮಕ್ಳೆಲ್ಲ ಹೋಗಿ ಅಲ್ಲಿ ಕೆಲ್ಸ ಮಾಡ್ತಿದ್ದಲ್ಲ, ಈಗಿರೋ ತರ ಸಂಘಿಗಳಿದ್ದೀರ ಏನ್ ಕತೆ? ಆಗೇನ್ ಕಡಿಮೆ ಸಂಘಿಗಳಿದ್ರ? ಇದು ಅಪ್ನಂತವ್ರಿದ್ದ ಹೆಂಗೆ? ಹೌದು, ಇನ್ನೇನು ಅವರೇ ತಾನೇ ಈಗ ಇವನ್ನೆಲ್ಲ ನೋಟ್ ಮಾಡ್ಕೊಂಡು ಆ ಊರಿನ ಗುಡಿಯಲ್ಲಿ 3 ಕತ್ತಿಗಳು ಗಲಭೆಯ ಹೊತ್ತಿನಲ್ಲಿ ಕಾಣಿಯಾಗಿದ್ದು ಇನ್ನೂ ಗುಡಿಗೆ ಮರಳದೇ ಇದ್ದದ್ದು ಈ ಉಪವಾಸಕ್ಕೆ ಕಾರಣವಾಗಿತ್ತು. ಪೊಲೀಸರು ಹಳ್ಳಿಗರ ಒಂದು ಸಭೆ ಕರೆದು ತಪಾಸಣೆಯ ಬೆದರಿಕೆ ಹಾಕಿದಾಗ 2 ಮುಸ್ಲಿಂ ಯುವಕರು ತಾವು ಕದ್ದ 2 ಕತ್ತಿಗಳನ್ನು ವಾಪಸ್ ತಂದುಕೊಟ್ಟರು. ಆದರೆ 3ನೇ ಕತ್ತಿಯ ಸುಳಿವಿರಲಿಲ್ಲ. ಜ್ವರ ಮತ್ತು ಕೆಮ್ಮುಗಳಿಂದ ನಿತ್ರಾಣವಾಗಿದ್ದ ಅಮ್ತಾಸ್ಗೆ ಕುರಾನ್ ಮತ್ತು ಗೀತಾ ಪಠಣಗಳೇ ಪ್ರಾಣತಂತುವಾಗಿದ್ದವು. ಗಾಂಧಿ ಎಷ್ಟೇ ಹೇಳಿದರೂ ಆಕೆ ಉಪವಾಸ ಮುರಿಯಲು ಸಿದ್ಧರಾಗಲಿಲ್ಲ. ಕೊನೆಗೆ ಅವರು ಅಮ್ತುಸ್ಲ ಉದ್ದೇಶ ಈ ಹಳ್ಳಿಗರ ಜನರಲ್ಲಿ ಕೋಮು ಸೌಹಾರ್ದ ಮೂಡಿಸುವುದೇ ಆಗಿರುವುದರಿಂದ ಸುತ್ತಲ 4 ಹಳ್ಳಿಗಳ ನಿವಾಸಿಗಳ ಒಂದು ಸಭೆ ಕರೆದು ಅವರಿಂದ ತಾವು ಇನ್ನು ಮುಂದೆ ಅನ್ಯ ಧರ್ಮಗಳನ್ನು ತಮ್ಮ ಧರ್ಮಗಳಂತೆಯೇ ಗೌರವಿಸುವುದಾಗಿಯೂ ಇತರ ಧರ್ಮಗಳ ಆಚರಣೆಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲವೆಂದು ಭಗವಂತನ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡುವುದಾಗಿ ಹೇಳುವ ಮತ್ತು ಬಿಬಿ ಅಮ್ತಸ್ ಕೂಡಲೇ ಉಪವಾಸ ಮುರಿಯಬೇಕೆಂಬ ತಮ್ಮೆಲ್ಲರ ಇಚ್ಛೆಯಾಗಿದೆ ಎಂದು ತಿಳಿಸುವ ಹೇಳಿಕೆಗೆ ಅವರೆಲ್ಲರ ಸಹಿ ಹೆಬ್ಬೆಟ್ಟಿನ ಗುರುತು ಹಾಕಿಸಿ ಅಮ್ತಸ್ಗೆ ನೀಡಿದರು. ಅಮ್ತಾಸ್ ಉಪವಾಸ ನಿಲ್ಲಿಸಿದರು. ಈಗ ಗೊತ್ತಾಯ್ತದ ಕಷ್ಟ ಬೇರೆಯವರು ಉಪವಾಸ ಕೂತಾಗ. ಮನು ಅಂಬೇಡ್ಕರ್ ಹರಿಲಾಲರ ಉಪಕಥೆಗಳು. ಗಾಂಧಿಯವರ ನೌಖಾಲಿ ಯಾತ್ರೆಯ ಕಥೆಯನ್ನು ಪೂರ್ಣಗೊಳಿಸುವ ಮುನ್ನ 3 ಸಂಗತಿಗಳನ್ನು ಇಲ್ಲಿ ದಾಖಲಿಸಬೇಕು. ಗಾಂಧಿಯವರ ಊಟೋಪಚಾರ, ಸ್ನಾನ ಇತ್ಯಾದಿಗಳನ್ನು ನೋಡಿಕೊಳ್ಳುತ್ತಿದ್ದ ಮನು ಒಮ್ಮೆ ಊರಿಂದ ಊರಿಗೆ ಹೋಗುವ ಯಾತ್ರೆಯ ಭರಾಟೆಯಲ್ಲಿ ಬಾಟಿಯಾಲ್ಪುರ ಎಂಬಲ್ಲಿ ಗಾಂಧಿ ಸ್ನಾನ ಮಾಡುವಾಗ ಮೈಯುಜ್ಜಿಕೊಳ್ಳಲು ಬಳಸುತ್ತಿದ್ದ ಕಲ್ಲೊಂದನ್ನು ಅಲ್ಲಿಯೇ ಬಿಟ್ಟು ಬಂದು ಬಿಟ್ಟಿದ್ದಳು. ಶ್ರೀರಾಂಪುರದಲ್ಲಿ ಅಂದು ಸಂಜೆ ಸ್ನಾನದ ಹೊತ್ತಿನಲ್ಲಿ ಗಾಂಧಿ ಅದನ್ನು ಕೇಳಿದಾಗಲೇ ಅದು ಗೊತ್ತಾದದ್ದು. ಆ ಕಲ್ಲನ್ನು ಗಾಂಧಿಗೆ ಮೀರಾ ಕೊಟ್ಟಿದ್ದುದು. ಅದನ್ನು ಅವರು ಎಷ್ಟೋ ವರ್ಷಗಳಿಂದ ಜೋಪಾನ ಮಾಡಿಕೊಂಡು ಕಾಪಾಡಿಕೊಂಡು ಬಂದಿದ್ದರು. ಹಾಗಾಗಿ ಗಾಂಧಿಗೆ ಮನುಳ ಈ ನಿರ್ಲಕ್ಷ್ಯ ಕ್ಷಮಾರ್ಹವೆನಿಸಲಿಲ್ಲ. ಗಾಂಧಿ ಕೂಡಲೇ ಆ ಊರಿಗೆ ಹೋಗಿ ಆ ಕಲ್ಲನ್ನು ಹುಡುಕಿಕೊಂಡು ತರಬೇಕೆಂದು ಆಜ್ಞಾಪಿಸಿದರು. ಅದು ಸಂಜೆ, ಕಾಡಿನ ದಾರಿ ಬೇರೆ. ಆದರೂ ಗಾಂಧಿ ಜಗ್ಗಲಿಲ್ಲ. ಮನು ಹೊರಟಳು. ಹೋಗಿ 1 ತಾಸಿನಲ್ಲಿ ಆ ಕಲ್ಲನ್ನು ಹುಡುಕಿ ವಾಪಸ್ ತಂದು ತೆಗೆದುಕೊಳ್ಳಿ ನಿಮ್ಮ ಕಲ್ಲು ಎಂದು ಗಾಂಧಿಯ ಮುಂದೆ ಎಸೆದಳು. ಗಾಂಧಿ ಸುಪ್ರಸನ್ನರಾಗಿ ಹೇಳಿದರು, ನೀನು ದಾರಿ ನೆನೆದು ಭಯಗೊಂಡು ಹೋಗಲಾರೆ ಎಂದಿದ್ದರೆ ನನಗೆ ನಿನ್ನ ಮೇಲೆ ನಂಬಿಕೆಯೇ ಹೋಗುತ್ತಿತ್ತು. ನಿನ್ನನ್ನು ಕಾಡು ಮೃಗವೋ ಕಳ್ಳಕಾಕರೋ ಕೊಂದು ಹಾಕಿದ್ದರೂ ನನಗೇನು ದುಃಖವಾಗುತ್ತಿರಲಿಲ್ಲ. ನೀನು ಯಾವಾಗಲೂ ಹಾಡಿ ಎಲ್ಲರನ್ನೂ ಮೆಚ್ಚಿಸುವ ಎಕ್ಲಚಲೋ, ಒಂಟಿಯಾಗಿಯೇ ನಡೆ ಎಂಬ ಹಾಡು ನಿನಗೆ ಬರೀ ಹಾಡೋ ಅಥವಾ ಆಳದ ನಂಬಿಕೆಯೋ ಎಂಬುದನ್ನು ನಾನು ಪರೀಕ್ಷೆ ಮಾಡಬೇಕಿತ್ತು.
ನಾವಾಗಿರೋ ಮೊಕದ ಮೇಲೆ ಬಿಡುವ ಇಷ್ಟಪ್ಪ ಕಲ್ಗಿ ಇಷ್ಟ ಆಡ್ತಾನಲ್ಲ ಆಟ್ವಾ ಅಂತ. ಒಂದೇ ಪರೀಕ್ಷೆ ಸರ್ ಅದು, UPSC ಗಿಂತನೂ ಟಫ್ ಇರ್ತವೆ ಕೆಲವೊಂದು ಪರೀಕ್ಷೆಗಳು. ಏನ್ ಪೇಪರ್ ಲೀಕ್ ಆದ್ರೂ ಏನು ಮಾಡಕ್ಕಾಗಲ್ಲ. ಅಲ್ಲ ಮತ್ತೆ ಅಷ್ಟೊತ್ತಲ್ಲ ಯಾವುದೇ ಪರಿಸ್ಥಿತಿ, ಮಳೆ ಗಾಳಿ ಹಗಲು ರಾತ್ರಿ ಅಂತ ಪರಿಸ್ಥಿತಿಗಳ ಮೇಲೆ ಟೈಮ್ ಟೇಬಲ್ ಚೇಂಜ್ ಆಗುತ್ತೆ, ಆತರ ಏನು ಇಲ್ಲ ಸರ್. ಒಂದೇ ಪರೀಕ್ಷೆ, ಡೈರೆಕ್ಟ್ PhD. ಅದ್ ಚೆನ್ನಾಗ್ ಎಕ್ಲೆ ಚಲೋ ಬರ್ದಿರೋದು ಯಾರು ಗೊತ್ತಾ? ಏನು ಬಿಡಿ. ಇಲ್ಲ ಇಲ್ಲ ಸರ್. ಯಾವ್ ಸರ್ ಅದು? ಹಂಗೆ ಒಂದೆರಡು ಲೈನ್ ಆಡ್ಬಿಟ್ಟು ಹೇಳಿ ಯಾವ್ದು. ಎಕ್ಲ ಚಲೋ ಎಕ್ಲ ಚಲೋ ಎಕ್ಲ ಚಲೋ ರೇ. ರವೀಂದ್ರನಾಥ್ ಟ್ಯಾಗೋರ್. ಇದು ಗಾಂಧಿಯವರಿಗೆ ಮೀರಾ ಬಗೆದಿದ್ದ ಪ್ರೀತಿಯ ಪ್ರತೀಕ ಹೇಗೋ, ಮನುಳನ್ನು ಕಟುನಿಷ್ಠುರತೆಯ ಪರೀಕ್ಷೆಯೊಡ್ಡಿ ತಮ್ಮ ಬಗ್ಗೆ ಅವಳಿಗಿದ್ದ ನಿಷ್ಠೆ ಪ್ರೀತಿಗಳನ್ನು ಖಚಿತಪಡಿಸಿಕೊಳ್ಳುವ ಪ್ರಯತ್ನವೂ ಆಗಿತ್ತು ಎಂದು ಹೇಳಬಹುದು. ನೌಖಾಲಿಯಲ್ಲಿರುವಾಗಲೇ ಗಾಂಧಿಯವರಿಗೆ ಲಂಡನ್ನಿಂದ ಒಂದು ಪತ್ರ ಬಂದಿತ್ತು. ಬರೆದವರು ಚಾರ್ಲ್ಸ್ ಹೀತ್ ಎಂಬ ಕ್ವೇಕರ್ ಕೂಟದ ಗಾಂಧಿ ಅಭಿಮಾನಿ. ಅವರನ್ನು ಇತ್ತೀಚೆಗೆ ಡಾಕ್ಟರ್ ಅಂಬೇಡ್ಕರ್ ಭೇಟಿಯಾಗಿ ಅಸ್ಪೃಶ್ಯರ ಬಗ್ಗೆ ಗಾಂಧಿಯವರ ವಿವಾದಾತ್ಮಕ ನಿಲುವನ್ನು ವಿವರಿಸಿದ್ದರ ಪರಿಣಾಮವಾಗಿತ್ತು. ಅವರು ಗಾಂಧಿಗೆ ಬರೆದ ಪತ್ರದಲ್ಲಿ, ಇಷ್ಟರಲ್ಲೇ ಅಂಬೇಡ್ಕರ್ ಭಾರತಕ್ಕೆ ವಾಪಸ್ ಆಗಲಿದ್ದು, ಅವರೇ ನಿಮಗೆ ಮೊದಲು ಪತ್ರ ಬರೆಯುವ ಸಾಧ್ಯತೆ ಇಲ್ಲವೆಂದು ನನಗೆ ಅನಿಸಿರುವುದರಿಂದ ಅವರ ಸಮುದಾಯದ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ನೀವೇ ಅವರನ್ನು ಆಹ್ವಾನಿಸಿ ಪತ್ರ ಬರೆಯಬೇಕೆಂದು ಕೋರಿದ್ದರು. ಅದಕ್ಕೆ ಗಾಂಧಿ ಹೀಗೆ ಉತ್ತರಿಸಿದ್ದರು: ಅಂಬೇಡ್ಕರ್ ಅವರ ಗುರಿ ಶ್ಲಾಘನೀಯವಾದರೂ ಅದನ್ನು ಮುಟ್ಟಲು ಅವರು ಅನುಸರಿಸುತ್ತಿರುವ ಮಾರ್ಗ ದ್ವೇಷಮಯವಾದದ್ದು, ಪ್ರಶ್ನಾರ್ಹವೂ ಆಗಿದೆ. ಅವರ ಇತ್ತೀಚಿನ ಅಸ್ಪೃಶ್ಯರಿಗೆ ಗಾಂಧಿ ಮತ್ತು ಕಾಂಗ್ರೆಸ್ ಮಾಡಿರುವುದೇನು ಎಂಬ ಪುಸ್ತಕವೇ ಇದಕ್ಕೆ ಉದಾಹರಣೆ. ಬರೀ ಸುಳ್ಳುಗಳಿಂದ ತುಂಬಿ ಹೋಗಿರುವ ಈ ಪುಸ್ತಕವನ್ನು ಬರೆಯುವ ಮುನ್ನ ಸಾಕಷ್ಟು ನಿಂದನೆ ಮತ್ತು ಅವಮಾನಗಳಿಂದ ನೊಂದಿರುವ ಸಮುದಾಯಕ್ಕೆ ಸೇರಿದ ಈ ವ್ಯಕ್ತಿ ಅವನ್ನು ಇತರರ ಮೇಲೆ ಪ್ರಯೋಗಿಸುವುದರ ಪರಿಣಾಮಗಳನ್ನು ಕುರಿತು ಯೋಚಿಸಲಾರದಷ್ಟು ಧಾವಂತದಲ್ಲಿರುವಾಗ ನೀವು ಹೇಳಿರುವಂತೆ ನಾನೇ ಆತನನ್ನು ಸಂಪರ್ಕಿಸುವುದು ಈಗ ಆತ ಹಿಡಿದಿರುವ ದಾರಿಯನ್ನು ಇನ್ನಷ್ಟು ಬಲಗೊಳಿಸುತ್ತದೆ. ಇದು ನನ್ನ ಪ್ರತಿಷ್ಠೆಯ ಅರಿವಿನಿಂದಲ್ಲ, ನನ್ನ ಕರ್ತವ್ಯದ ಅರಿವಿನಿಂದ ಮೂಡಿರುವ ನಿರ್ಧಾರವಾಗಿದೆ. ಗಾಂಧಿ ನೌಖಾಲಿಯಲ್ಲಿದ್ದಾಗಲೇ ಅವರು ಹರಿಲಾಲನಿಗೂ ಒಂದು ಪತ್ರ ಬರೆದಿದ್ದರು. ಇದು ಅವನ ಯಾರ ಬಳಿಯೋ ಕಳಿಸಿದ್ದ ಪತ್ರಕ್ಕೆ ಉತ್ತರವಾಗಿತ್ತು. ಪತ್ರ ತಂದವರು ಹರಿಲಾಲ ತನ್ನ 58 ವರ್ಷಗಳನ್ನು ಮೀರಿದ ವೃದ್ಧನಂತೆ ಕಾಣುತ್ತಿದ್ದಾನೆಂದು, ಅವನು ತನ್ನ ಬದುಕಿನ ದಿಕ್ಕನ್ನು ಬದಲಾಯಿಸ ಬಯಸಿದ್ದಾನೆ ಎಂದು ತಿಳಿಸಿದ್ದನು. ಗಾಂಧಿ ಹರಿಲಾಲನಿಗೆ, ನೀನು ಬದಲಾಗಲು ಇಚ್ಛಿಸಿರುವುದು ಸಂತೋಷ. ನೀನು ಶುದ್ಧನೂ ಪವಿತ್ರನೂ ಆಗುವುದಾದರೆ ನಿನ್ನ ಕಷ್ಟ ಕ್ಲೇಶಗಳೆಲ್ಲ ತೀರುವವು. ಆದರೆ ನೌಖಾಲಿಯಲ್ಲಿ ಅದಕ್ಕೆ ಅವಕಾಶವಿದೆ ಬಾ ಎಂದು ಪತ್ರ ಬರೆದಿದ್ದರು. ಆದರೆ ಅವನು ನೌಖಾಲಿಗೆ ಬರಲೇ ಇಲ್ಲ ಎಂಬುದು ಬೇರೆ ವಿಷಯ. ಗಾಂಧಿ ಕಂಡ ಕಸ್ತೂರಿಬಾ ದರ್ಶನ. ಗಾಂಧಿ ಬಂಗಾಳ ಬಿಟ್ಟು ತಮಗೆ ಕರೆ ಬಂದಿದ್ದ ಬಿಹಾರಕ್ಕೆ ಹೊರಡುವ ಮಾರ್ಗದಲ್ಲಿ ಫೆಬ್ರವರಿ 19ರಂದು ಬೀರಾಂಪುರದಲ್ಲಿದ್ದರು. ಅಂದು ಶಿವರಾತ್ರಿ, ಕಸ್ತೂರಿಬಾ ಅವರ ಮರಣ ದಿನ. ಅಂದು ಗಾಂಧಿಯ ಕೋರಿಕೆಯಂತೆ ಮನು ಇಡೀ ಭಗವದ್ಗೀತೆಯನ್ನು ಓದಿದಳು. ನಂತರ ಗಾಂಧಿ ಮನುಳ ಸೋದರಿಯರಿಗೆ ಬರೆದ ಪತ್ರದಲ್ಲಿ ಹೀಗೆ ವಿವರಿಸಿದ್ದರು: 8ನೇ ಅಧ್ಯಾಯದ ನಂತರ ನನಗೆ ಸ್ವಲ್ಪ ಆಯಾಸವಾದಂತಾಗಿ ಕಾಲು ಚಾಚಿ ಪವಡಿಸಿದೆ. ಆಗ ಕಸ್ತೂರ್ಬಾ ಬಂದು ನನ್ನ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿದ ಅನುಭವ ನನಗಾಯಿತು. ಗಾಂಧಿ ನೌಖಾಲಿಯಿಂದ ಈಗ ಕರೆ ಬಂದಿದ್ದ ಬಿಹಾರದತ್ತ ಹೊರಟಿದ್ದರು. ಇನ್ನೊಂದು ಅಗ್ನಿ ಪರೀಕ್ಷೆಯ ಪಯಣದ ಹಾದಿಯಲ್ಲಿ. ಅವರೇ ಮೀರಾಗೆ ಬರೆದ ಒಂದು ಪತ್ರದಲ್ಲಿ ಹೇಳಿದಂತೆ, ಸತ್ಯದ ಹಾದಿಯ ತುಂಬ ಅಸ್ಥಿಪಂಜರಗಳೇ ತುಂಬಿವೆ. ಆದರೇನು, ನಾವು ಧೈರ್ಯದಿಂದ ಹೆಜ್ಜೆ ಹಾಕಲೇಬೇಕಾಗಿದೆ.